वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं श्रीकृष्णं वन्दे जगद्गुरुम्. ಭಗವಂತ ಈ 18ನೇ ಅಧ್ಯಾಯದಲ್ಲಿ ಎಲ್ಲಾ ವಿಷಯದಲ್ಲೂ ರಾಜಸ, ತಾಮಸ, ಸಾತ್ವಿಕ ವಿಷಯವನ್ನ ತಿಳಿಸ್ತಾ ಹೋಗ್ತಾರೆ. ಮೊದಲು ಕರ್ತುವಿನ ಬಗ್ಗೆ, ಕರ್ಮದ ಬಗ್ಗೆ, ತಪಸ್ಸಿನ ಬಗ್ಗೆ, ಜ್ಞಾನದ ಬಗ್ಗೆ, ಯಜ್ಞದ ಬಗ್ಗೆ, ಬುದ್ಧಿಯ ಬಗ್ಗೆ ಅಲ್ವಾ. ಈಗ ನಮ್ಮ ಸುಖದ ಬಗ್ಗೆ, ಸುಖದಲ್ಲೂ ಸಹ 3 ರೀತಿ ಇರುತ್ತಂತೆ. ನಾವು ಯಾವ ಸುಖವನ್ನ ಬಯಸ್ತಾ ಇದ್ದೀವಿ? ರಾಜಸ ಸುಖವನ್ನ ಬಯಸ್ತೀವ, ಸಾತ್ವಿಕ ಸುಖವನ್ನ ಬಯಸ್ತೀವ, ಅಥವಾ ತಾಮಸ ಗುಣವನ್ನ ಬಯಸ್ತೀವ ಅಂತ ನಮ್ಮ ಈ ಸುಖ ಹೇಗಿರುತ್ತೆ ಅಂತ ಹೇಳ್ತಾ ಹೋಗ್ತಾನೆ. ನಮಗ್ ಗೊತ್ತಿರೋದು ಒಂದೇ, ಸುಖ ದುಃಖ ಎರಡೇ ಅಲ್ವಾ. ಆದ್ರೆ ಈ ನಿಜವಾದ ಸುಖ ಅಂದ್ರೆ ನಾವು ಯಾವ ಸುಖವನ್ನ ಬಯಸ್ಬೇಕಪ್ಪ ಅಂತ ಅಂದ್ರೆ ಜಸ್ಟ್ ಸಾತ್ವಿಕವಾದ ಸುಖವನ್ನ ಮಾತ್ರ ಬಯಸ್ಬೇಕಂತೆ. ತಾಮಸ ಮತ್ತು ರಾಜಸ ಸುಖ ಯಾವ ಪರಿಣಾಮವನ್ನ ಬೀರುತ್ತೆ ಹಾಗೂ ಯಾವ ರೀತಿ ಇರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಪ್ರಪಂಚದಲ್ಲಿ ನಾವೆಲ್ಲರೂ ಸಹ ಈಗ ಅಟ್ ಪ್ರೆಸೆಂಟ್ ನಾವು ಬಯಸ್ತಾ ಇರೋದು ತಾಮಸ ಮತ್ತೆ ರಾಜಸವಾದ ಸುಖಗಳೇ ಅಂತ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಹೌದಾ? ಹಾಗಿದ್ರೆ ಸಾತ್ವಿಕ ಸುಖ ಹೇಗಿರುತ್ತೆ? ಸಾತ್ವಿಕ ಸುಖ ಯಾರನ್ನು ಬಯಸೋದೇ ಇಲ್ವಾ ಅಂತ ನೋಡೋದಿದ್ರೆ ಇಲ್ಲ ರೀ. ನೋಡೋದಿಕ್ಕೆ ತುಂಬಾ ಸಿಂಪಲ್ ಆಗಿರುತ್ತೆ. ಆದ್ರೆ ಅದರಿಂದ ತುಂಬಾ ಜನ ತುಂಬಾ ಬೇಗ ನಾವು ಎಕ್ಸಿಟ್ ಆಗ್ಬಿಡ್ತೀವಿ. ಯಾಕೆ ಎಕ್ಸಿಟ್ ಆಗ್ತೀವಪ್ಪ ಅಂತ ಅಂದ್ರೆ ಅದನ್ನ ವಿವರಣೆಯನ್ನ ಕೊಡ್ತಾ ಹೋಗ್ತಾನೆ. ಮೊದ್ಲಿಗೆ ನೋಡೋಣ. ಸುಖದಲ್ಲಿ 3 ರೀತಿ ನಾನು ಆಗ್ಲೇ ಹೇಳಿದ ಹಾಗೆ ರಾಜಸ, ತಾಮಸ, ಸಾತ್ವಿಕ. ಹಾಗಿದ್ರೆ ಈ ಸಾತ್ವಿಕ ಸುಖ ಹೇಗಿರುತ್ತೆ? ಸಾತ್ವಿಕ ಸುಖ ಸುಖಂ ಸುಖವನ್ನ ತು ಆದರೆ ಇದಾನೀಂ ಅಂದ್ರೆ ಈಗ, ತ್ರಿವಿಧಂ 3 ಬಗೆಯ, ಶೃಣು ಕೇಳು, ಮೇ ನನ್ನಿಂದ ಭರತರ್ಷಭ. ಪಾಪ ಅರ್ಜುನ ಕೇಳ್ತಾನೆ ಇದ್ದಾನೆ. ಅರ್ಜುನ ಕೇಳ್ತಿಲ್ಲ ಅಂತ ಏನಿಲ್ಲ. ಆದ್ರೂ ಸಹ ಇಲ್ಲಿ ಭಗವಂತ ಮಧ್ಯ ಮಧ್ಯ ನಾನು ಹೇಳ್ತೀನಿ ಕೇಳು ಅಂತ ಹೇಳ್ತಾನೆ. ಯಾಕೆ ಹೇಳ್ತೀನಿ ಕೇಳು ಅಂತ ಹೇಳ್ತಾನೆ ಅಂತ ಅಂದ್ರೆ ತಕ್ಷಣ ಅಲರ್ಟ್ ಆಗ್ಲಿ ಅಂತ. ಈಗ ಒಬ್ರು ಟೀಚರು ಸ್ಕೂಲಲ್ಲಿ ಪಾಠ ಮಾಡ್ತಾ ಇರ್ತಾರಲ್ವಾ, ಪಾಠ ಮಾಡ್ಬೇಕಾರೆ ಏ ಮಕ್ಳ ಇದ್ ಕೇಳಿ ತುಂಬಾ ಇಂಪಾರ್ಟೆಂಟ್ ಅಂದ ತಕ್ಷಣ ಸ್ವಲ್ಪ ಆಕ್ಟಿವ್ ಆಗ್ತೀವಿ. ಹೌದಾ, ಇದು ತುಂಬಾ ಇಂಪಾರ್ಟೆಂಟಾ, ಹಾಗಿದ್ರೆ ನಾನು ಗಮನ ಇಟ್ಟು ಕೇಳ್ತೀನಿ. ಅದೇ ರೀತಿ ಇಲ್ಲಿ ಭಗವಂತ ಉಪಯೋಗಿಸ್ತಾ ಇರೋದು ಭರತರ್ಷಭ. ಯಾಕೆ ಇಲ್ಲಿ ಭರತರ್ಷಭ ಅಂತ ಉಪಯೋಗಿಸ್ತಾ ಇದ್ದಾನಪ್ಪ ಅಂದ್ರೆ ನಿಜವಾದ ಸುಖ ನಮಗೆ ಎಲ್ಲಿ ಸಿಕ್ಕುತ್ತೆ ಅಂತ ನೋಡೋದಾದ್ರೆ, ಹೇಗೆ ಸಿಕ್ಕುತ್ತೆ ಅಂತ ನೋಡೋದಾದ್ರೆ, ಸುಖ ಬರುವುದು ಜ್ಞಾನದಿಂದ. ನಾವ್ ಇಷ್ಟ ದಿನ ಅನ್ಕೊಂಡಿದ್ವಿ, ನಾನು ಯಾವ್ದೋ ಒಂದು ಮೈಸೂರು ಸಿಲ್ಕ್ ಸೀರೆ ತಗೊಂಡ್ರೋ, ಒಡವೆ ತಗೊಂಡ್ರೋ, ಅಥವಾ ಇನ್ನೇನೋ ಮತ್ತೊಂದು ಯಾವ್ದೋ ಒಂದು ವಸ್ತುವನ್ನ ತಗೊಂಡಾಗ, ಯಾವುದೋ ಒಂದು ಹೊಸ ಸಂಬಂಧ ಸಿಕ್ಕಿದಾಗ ನಾನು ಸುಖವಾಗಿ ಇರ್ತೀನಿ ಅಂತ ನಾವು ತಿಳ್ಕೊಳ್ತಾ ಇದೀವಿ. ಇಲ್ಲಿ ಭಗವಂತ ಹೇಳ್ತಿದ್ದಾನೆ, ನೋ. ಸಾತ್ವಿಕ ಸುಖ ನಮಗೆ ಯಾವ್ದ್ರಿಂದ ಸಿಕ್ಕುತ್ತಪ್ಪ ಅಂದ್ರೆ, ಸಾತ್ವಿಕ ಸುಖ ಸಿಕ್ಕೋದು ಜ್ಞಾನದಿಂದ. ಯಾವ ಜ್ಞಾನ? ಹಾಗಿದ್ರೆ ಅವ್ರಿಗೆ ತುಂಬಾ ಜ್ಞಾನ ಇದೆ, ತುಂಬಾ ಸುಖ ಸಿಕ್ಕುತ್ತೆ. ನನಗೆ ಕಮ್ಮಿ ಜ್ಞಾನ ಇದೆ, ನನಗೆ ಕಮ್ಮಿ ಸಿಕ್ಕುತ್ತಾ ಅಂತ ನೋಡೋದಿದ್ರೆ ಇಲ್ಲ. ಯಥಾರ್ಥ ಜ್ಞಾನದಿಂದ ಸುಖ ಸಿಕ್ಕುತ್ತೆ. ಯಥಾರ್ಥ ಜ್ಞಾನ. ಈಗ ಒಂದು ಮಗುಗೆ ಒಂದು ಚಾಕ್ಲೇಟ್ ಕೊಟ್ರೆ ಖುಷಿ ಆಗತ್ತೆ. ಅದು ಅಫ್ಕೋರ್ಸ್ ಒಂದ್ 5 ರೂಪಾಯಿದೇ ಇರ್ಬೋದು ಅಥವಾ 50 ಪೈಸದ್ದು ಇರ್ಬೋದು. ಆ ಮಗುಗೆ ಅದೇ ಖುಷಿ. ಅಥವಾ ಒಂದು ಟೀನೇಜ್ ಮಗು, ಅದಕ್ಕೆ ಏನೋ ಒಂದು ನಾವು ಕಾಸ್ಟ್ಲಿ ಬಟ್ಟೆ ಕೊಡ್ಸಿದ್ವಿ, ಅದಕ್ಕೆ ಅದೇ ಖುಷಿ. ಅಥವಾ ಒಂದು ಮದುವೆ ಆದ ಹೆಣ್ಮಗಳಿಗೆ ತವ್ರ ಮನೆಯಿಂದ ಏನು ಬರ್ಬೇಕು ಅಂತ ಖಂಡಿತ ಇಲ್ಲ. ತವ್ರ ಮನೆಯವ್ರು ಬಂದು ನೀನ್ ಹೇಗಿದ್ಯಾ ಕಂದ ಅಂತ ಕೇಳಿದ್ರೆ ಸಾಕು, ಅದೇ ಖುಷಿ. ಬೇರೆಯವ್ರಿಗೆ ಅನ್ಸುತ್ತೆ, ಅಯ್ಯೋ ಅವ್ರ ತವ್ರ ಮನೆಯಿಂದ ಬಂದ್ರು, ಏನು ತಂದ್ಕೊಡ್ಲೇ ಇಲ್ಲ. ಅವ್ರಿಗೇನ್ ಗೊತ್ತು, ತವ್ರ ಮನೆಯಿಂದ ಬಂದಿರೋ ವ್ಯಕ್ತಿನೇ ಪ್ರೀತಿಯ ವ್ಯಕ್ತಿ. ಅಪ್ಪ ಇರ್ಬೋದು, ಅಮ್ಮ ಇರ್ಬೋದು, ತಂದೆ ಇರ್ಬೋದು, ಅಥವಾ ತಮ್ಮ ಇರ್ಬೋದು, ಅಣ್ಣ ಇರ್ಬೋದು, ತಂಗಿ, ಅಕ್ಕ, ಏನೋ ಒಂದು ರಿಲೇಶನ್ಶಿಪ್ ಸಂಬಂಧ ಬರುತ್ತೆ ಅಲ್ಲಿಂದ. ನಮಗೆ ಬೇಕಾಗಿರೋದು ಏನೋ ಒಂದು ವಸ್ತು ಅಲ್ಲ ಅಲ್ಲಿಂದ. ನಮಗ್ ಬೇಕಾಗಿರೋದು ಒಂದೇ. ಅಲ್ಲಿಂದ ಅಪ್ಪ ಬಂದು ಮಗಳೇ ಹೇಗಿದ್ಯಾ, ಅಮ್ಮ ಬಂದು ಮಗಳೇ ಹೇಗಿದ್ಯಾ ಅಲ್ವಾ. ಅಥವಾ ನಾವು ಪ್ರೀತಿಸೋ ವ್ಯಕ್ತಿ ಬಂದು ನೀನ್ ಹೇಗಿದ್ಯಾ ಅಂತ ಕೇಳಿದ್ರೆ ಸಾಕು, ವಿ ಆರ್ ಹ್ಯಾಪಿ. ನಮಗೆ ಬೆಟ್ಟ
ಬೆಟ್ಟದಷ್ಟು ಕಷ್ಟ ಇರ್ಲಿ, ನಮ್ಮ ಮುಖದಲ್ಲಿ ಒಂದು ದೊಡ್ಡ ನಗು ಬರುತ್ತೆ. ನಾವ್ ಹೇಳ್ತೀವಿ ನಾನ್ ಸುಖವಾಗಿದ್ದೀನಿ ಅಲ್ವಾ? ಹಾಗಿದ್ರೆ ಆ ಸುಖ ಯಾವ್ದೋ ಒಂದು ವಸ್ತುವಿಂದ ಸಿಕ್ತಾ? ಇಲ್ವಲ್ಲ. ಹಾಗೇನೆ ಇಲ್ಲಿ ಯಥಾರ್ಥ ಜ್ಞಾನ ಅಂದ್ರೆ ನಾನು ಹೇಳದ್ನಲ್ಲ, 1ನೇ ಕ್ಲಾಸ್ ಮಗುಗೆ ಅ, ಆ, ಇ ಓದೋದೇ ಯಥಾರ್ಥ ಜ್ಞಾನ. ಅಥವಾ PhD ಓದೋರ್ಗೆ ಬುಕ್‌ಗಳು ಓದೋದಾಗ್ಲೇ ಯಥಾರ್ಥ ಜ್ಞಾನ. ನಾವು PhD ಜ್ಞಾನಕ್ಕೂ 1ನೇ ಕ್ಲಾಸ್ ಮಗು ಜ್ಞಾನಕ್ಕೂ ಕಂಪೇರ್ ಮಾಡೋದಿಕ್ ಆಗೋದೇ ಇಲ್ಲ. ಹಾಗೇನೆ ಇಲ್ಲಿ ಭಗವಂತನು ಹೇಳ್ತಾ ಇದ್ದಾನೆ, ಯಥಾರ್ಥ ಜ್ಞಾನದಿಂದ ನಮಗೆ ಸುಖ ಸಿಕ್ಕತ್ತೆ. ಕ್ವೆಶ್ಚನ್ ಪೇಪರ್ ಎಲ್ರಿಗೂ ಚೇಂಜ್ ಇರುತ್ತಲ್ವಾ? 1ನೇ ಕ್ಲಾಸ್ ಮಗುಗೆ ಬೇರೆ ಇರುತ್ತೆ, PhD ಅವ್ರಿಗೆ ಬೇರೆ ಇರುತ್ತೆ. ಹಾಗೇನೆ ಇಲ್ಲಿ ಸುಖ ಇರ್ಬೋದು, ಜ್ಞಾನ ಇರ್ಬೋದು, ಎರಡೂ ಸಹ ಏನಾಗ್ತಾ ಹೋಗುತ್ತೆ, ವ್ಯಕ್ತಿಯಿಂದ ವ್ಯಕ್ತಿಗೆ ಅದು ಬದಲಾಗ್ತಾ ಹೋಗುತ್ತೆ. ಇಲ್ಲಿ ಭರತರ್ಷಭ ಅಂತ ಹೇಳ್ಬೇಕಾದ್ರೆ ಭ ಅಂದ್ರೆ ಜ್ಞಾನ. ಹಾಗೇನೆ ಇಲ್ಲಿ ಭರತ ಅಂತ ಅಂದ್ರೆ ಸಾತ್ವಿಕ ಸುಖವನ್ನ ನೀನು ಅನುಭವಿಸಿದ್ಯಾ? ನೀನು ಆಲ್ರೆಡಿ ಅನುಭವಿಸ್ಬಿಟ್ಟಿದ್ಯಾ. ನಾನು ಹೊಸದಾಗಿ ಹೇಳೋ ಅವಶ್ಯಕತೆನೇ ಇಲ್ಲ. ಹಾಗೆ ನಿನಗೆ ಜ್ಞಾನ ಇದೆ. ಹಾಗಾಗಿ ಇಲ್ಲಿ ನೋಡು, ನಾನು ಹೇಳ್ತಾ ಇದ್ದೀನಿ, ಸುಖಂ ತ್ರಿವಿಧ ತ್ರಿ ಸುಖಂ ದ್ವಿಧಾನಿ ತ್ರಿವಿಧಂ ಅಂದ್ರೆ 3 ರೀತಿಯಾದಂತಹ ಸುಖ ಇದೆ. ಹಾಗಿದ್ರೆ ಸುಖ ಅಂದ್ರೆ ಏನು? ವಾಟ್ ಈಸ್ ಸುಖ? ವಾಟ್ ಈಸ್ ಹ್ಯಾಪಿನೆಸ್? ನಗೋದಾ? ಮನಸ್ಸಿನಿಂದ ಒಂದು ಅನುಭವ ಬರುತ್ತಾ ಅದ ಅಂತ ಅಂದ್ರೆ ಇಲ್ಲ. ನೋಡಿ, ಸುಖ ಅಂದ್ರೆ ಏನು ಅಂದ್ರೆ ಮನಸ್ಸಿಗೆ ಒಂದು ಹಿತಕರವಾದ ವೇದನೆ ಅಂತ. ದಟ್ ಈಸ್ ವೇದನೆ. ಹಾಗಿದ್ರೆ ದುಃಖ ಅಂದ್ರೆ ಏನು? ಅಹಿತಕರವಾದ ವೇದನೆಯೇ ದುಃಖ. ಸುಖ ಅಂತ ಅಂದ್ರೆ ಸುಖವಾದ ವೇದನೆ, ದುಃಖ ಅಂದ್ರೆ ಅಹಿತಕರವಾದ ವೇದನೆ. ದಟ್ ಮೀನ್ಸ್ ಮನಸ್ಸಿಗೆ ಎರಡೂ ವೇದನೆಯನ್ನ ಕೊಟ್ಟೆ ಕೊಡುತ್ತೆ. ಇದೇನಿದು ಸುಖ ವೇದನೆ ಕೊಡುತ್ತಾ? ಸುಖ ವೇದನೆಯನ್ನ ಕೊಡುತ್ತೆ. ಹೇಗೆ ಅಂತ ಮುಂದೆ ಗೊತ್ತಾಗುತ್ತೆ. ಹಾಗೇನೆ ಈ ಸುಖದಲ್ಲಿ ನಾನು 3 ಬಗೆ ಅಂದ್ರೆ ಸಾತ್ವಿಕ ಸುಖ, ರಾಜಸ ಸುಖ, ಹಾಗೆ ತಾಮಸ ಸುಖವನ್ನ ಹೇಳ್ತೀನಿ. ಹಾಗಾಗಿ ಶೃಣು, ಕೇಳು. ಏನನ್ನ ಕೇಳ್ಬೇಕಪ್ಪ ಅಂದ್ರೆ ಸುಖದ ಲಕ್ಷಣಗಳನ್ನ ಹೇಳ್ತಾ ಇದ್ದೀನಿ. ಅದರಲ್ಲೂ ಸಾತ್ವಿಕ ಸುಖದ ಲಕ್ಷಣವನ್ನ ನಾನು ಹೇಳ್ತಾ ಇದ್ದೀನಿ. ಹೌದಾ? ಸಾತ್ವಿಕದ ಸುಖದ ಲಕ್ಷಣ ಹೇಗಿದೆಯಪ್ಪ ಅಂತ ಅಂದ್ರೆ ಅಭ್ಯಾಸದಿಂದ ರಮತೆ ಭೋಗಿಸುತ್ತಾನೆ, ಯತ್ರ ಎಲ್ಲಿ, ದುಃಖದ ಅಧಂ ಕೊನೆಯನ್ನು, ಚ ಕೂಡ ನಿಗಚ್ಚತಿ ಪಡೆಯುತ್ತಾನೆ. ಹಾಗೆ ಅದು ಮುಂದುವರೆದು 37ನೇ ಶ್ಲೋಕದಲ್ಲೂ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಯತ್ ಯಾವ, ತತ್ ಅದು, ಆಗ್ರೇ ಪ್ರಾರಂಭದಲ್ಲಿ, ವಿಷಂ ಇವ ಅಂದ್ರೆ ವಿಷದ ಹಾಗೆ, ಪರಿಣಾಮೆ ಅಂತ್ಯದಲ್ಲಿ, ಅಮೃತಕ್ಕೆ, ಉಪಮಂ ಹೋಲಿಸಬಹುದದ್ದು, ತತ್ ಆ ಸುಖವು, ಸಾತ್ವಿಕಂ ಸತ್ವಗುಣದಲ್ಲಿರುವಂತಹದು, ಪ್ರೋಕ್ತಂ ಎಂದು ಹೇಳಲಾಗಿದೆ, ಆತ್ಮ ಬುದ್ಧಿಗಳು, ಪ್ರಸಾದ ಜಂ ಅಂದ್ರೆ ತೃಪ್ತಿಯಿಂದ ಜಪಿಸಿದ. ಸಾತ್ವಿಕ ಸುಖ ಹೇಗಿರುತ್ತಪ್ಪ? ಸಾತ್ವಿಕ ಸುಖ ಹೇಗಿರುತ್ತೆ ಅಂತ ಭಗವಂತ 36ನೇ ಶ್ಲೋಕದ 2ನೇ ಸಾಲಿಂದ ಹಿಡಿದು 37ನೇ ಶ್ಲೋಕದವರೆಗೆ ಹೇಳ್ತಾ ಹೋಗ್ತಾನೆ. ಅಭ್ಯಾಸಾತ್ರ ಮತೆ ಯತ್ರ ಅಂದ್ರೆ ಇದು ಅಭ್ಯಾಸದಿಂದ ಬರ್ತಾ ಹೋಗುತ್ತೆ. ಅಭ್ಯಾಸ ಮಾಡ್ತಾ ಹೋಗ್ತೀವಲ್ಲ, ಆ ಅಭ್ಯಾಸದಿಂದ ಈ ಸಾತ್ವಿಕ ಸುಖ ಬರುತ್ತೆ. ಆದ್ರೆ ಇದು ಮೊದಲಿಗೆ ಸುಖ ಅಂತ ಕಾಣೋದೇ ಇಲ್ಲ. ಯಾಕೆ ಇದು ಸುಖ ಅಂತ ಕಾಣೋದಿಲ್ಲ? ಫಾರ್ ಎಕ್ಸಾಂಪಲ್, ಮೊದಲಿಗೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತೀವಿ. ಎಲ್ಲರೂ ನಿಮ್ ಮಕ್ಳಿಗೆ ಸ್ಕೂಲಿಗೆ ಕಳ್ಸಿದ್ದನ್ನ ಅಥವಾ ನೀವು ಸ್ಕೂಲ್ಗೆ ಹೋಗಿದ್ದನ್ನ ನೆನಪಿಸ್ಕೊಳ್ಳಿ. ಮೊದಲನೇ ದಿನ ಸ್ಕೂಲಿಗೆ ಯಾರು ಖುಷಿಯಾಗಿ ಹೋಗಿದ್ರಾ? ಇಲ್ಲ. ಅಮ್ಮ ಹೋಗಲ್ಲ ಅಂತ ಹತ್ಕೊಂಡೆ. ಅಯ್ಯೋ, ಎಷ್ಟೋ ಜನ ಅಂತೂ ಆ ಫಸ್ಟ್ ಇನ್ನೇನು ಜೂನ್ ಜುಲೈಯಲ್ಲಿ ಸ್ಕೂಲ್ ಶುರು ಆಗುತ್ತೆ ನೋಡಿ. ಜೂನಲ್ಲೇ ಆಲ್ಮೋಸ್ಟ್ ಅದು ಸ್ಕೂಲ್ ಶುರು ಆಗೋದಲ್ವಾ. ಅವಾಗ ಆ ಸ್ಕೂಲ್ ಮುಂದೆ ನಿಂತ್ಕೊಂಡ್ರೆ ಹೊಟ್ಟೆ ಕಿವುಚಿದಂಗಾಗತ್ತೆ. ಆ ಮಗು ಅಮ್ಮನನ್ನ ಗಟ್ಟಿಗೆ ಇಟ್ಕೊಂಡಿರುತ್ತೆ. ಆ ಹೆಲ್ಪರ್ ಏನಿರ್ತಾರೆ ಅಂದ್ರೆ ಆ ಸ್ಕೂಲಿನ ಟೀಚರ್ ಇರ್ಬೋದು ಅಥವಾ ಆಯೋಗಳಿರ್ಬೋದು, ಆ ಮಗುನ ಅಮ್ಮನಿಂದ
ಕಿತ್ತು "ನೀವ್ ಹೋಗಿ ಮೇಡಮ್, ಮಕ್ಳು ಹಂಗೇನೆ, ನೀವೇನ್ ಯೋಚನೆ ಮಾಡ್ಬೇಡಿ, ನೀವ್ ಹೋಗಿ" ಅಂತ ಅಮ್ಮನ್ ಕಳಿಸ್ತಾ ಇರ್ತಾರೆ. ಈ ಕಡೆ ಮಗು ಒಳಗಡೆ ಅಳ್ತಾ ಇರತ್ತೆ. ಈ ಕಡೆ ಅಮ್ಮ ಕಣ್ಣೀರ್ ಹಾಕ್ತಾ ಇರ್ತಾಳೆ. ಹೋಗ್ಲಿ ಮನೆಗ್ ಬಂದಾದ್ರೂ ಅಮ್ಮ ಸುಮ್ನೆ ಇರ್ತಾಳ ಅಂತ ನೋಡಿದ್ರೆ ಖಂಡಿತ ಇಲ್ಲ ರೀ. ಬಹುಶಃ ಮಗುನಾದ್ರೂ ಒಂದ್ ಪಕ್ಷ ಖುಷಿ ಖುಷಿಯಾಗಿ ಸ್ಕೂಲಿಗೆ ಹೋಗ್ಬೋದು. ಅಮ್ಮ ಮಾತ್ರ ಹತ್ಕೊಂಡು, ಅಯ್ಯೋ ನನ್ ಮಗು ಇಷ್ಟ್ ದಿನ ಇತ್ತಪ್ಪ, ನಾನು ಒಂದು ದಿನ ಬಿಟ್ಟಿರ್ಲಿಲ್ಲ. ಆ ಮಗು ಯಾವಾಗ್ ಬರುತ್ತೋ, ಆ ಮಗು ಅಡ್ಗೆ, ತಿಂಡಿ, ಊಟ, ಮನೆ ಕೆಲ್ಸ ಏನೂ ಮಾಡಿರೋದಿಲ್ಲ. ನನ್ ಮಗು ಬರತ್ತಾ, ನನ್ ಮಗು ಬರತ್ತೆ, ನನ್ ಮಗು ಬರತ್ತಾ, ನನ್ ಮಗು ಅಂದ್ರೆ ಅಷ್ಟು ಕಷ್ಟ ಅಲ್ವಾ? ಮೊದಲನೇ ದಿನ ಸ್ಕೂಲಿಗೆ ಕಳ್ಸಿದ್ದು ಅಥವಾ ಸ್ಕೂಲಿಗೆ ಹೋಗಿದ್ದು ಎಷ್ಟು ಕಷ್ಟ ಇತ್ತು. ಹಾಗೇನೆ ಈ ಮೊದಲನೇ ದಿನ ಸಂಗೀತ ಅಭ್ಯಾಸ ಸಹ ಅಷ್ಟೇ ಕಷ್ಟ ಇರುತ್ತೆ. ಅಲ್ವಾ? ಅವರು ಪಾಪ ಸಾ ಅಂತ ಹೇಳ್ಕೊಟ್ರೆ ನಾವು ಸಾ ಅಂತ ಹೇಳ್ತೀವಿ. ಅವ್ರು ಹೇಳ್ತಾ ಇರ್ತಾರೆ, ರಾಗ ಎತ್ತಿ ಹಾಡ್ಬೇಕು. ಹೌದಾ? ರಾಗ ಎತ್ತಬೇಕಾ ಅಂತ ಅಂದ್ರೆ ರಾಗ ಎತ್ತೋದ್ರ ಬದಲು ತಲೆ ಎತ್ತುತ್ತಾ ಇರ್ತೀವಿ. ಅವ್ರನ್ನ ನೋಡ್ತಾ ಇರ್ತೀವಿ. ಮೊದಲನೇ ದಿನ ಸಾ ಅಂತ ಹೇಳೋದು ಸಹ ತುಂಬಾ ಕಷ್ಟವಾದ ಕೆಲಸ. ಅದೇ ಒಂದು 4 ವರ್ಷ ಹೋದ್ರೆ ಆ ಸಂಗೀತವನ್ನ ಸುಲಲಿತವಾಗಿ ನಾವು ಹೇಳ್ತಾ ಇರ್ತೀವಿ. ಅಥವಾ ಮೊದಲನೇ ದಿನ ಅತ್ತುಕೊಂಡು ಹೋದಂತಹ ಆ ಪುಟ್ಟ ಮಗುವೆ ಮುಂದೊಂದು ದಿನ ದೊಡ್ಡ ಹುದ್ದೆಯಲ್ಲಿ ಇರುತ್ತೆ. ಅಲ್ವಾ? ನಮ್ಮೆಲ್ಲರ ಮಕ್ಕಳು ಅಷ್ಟೇ. ಅವ್ರು ಯಾವ ಹುದ್ದೆಯಲ್ಲೇ ಇರ್ಲಿ, ಅಟ್‌ಲೀಸ್ಟ್ ಕೊನೆ ಪಕ್ಷ ಡಿಗ್ರಿ ಕಂಪ್ಲೀಟ್ ಮಾಡಿರ್ತಾರೆ. ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಮಾಡಿರ್ತಾರೆ. ಅವಾಗ ಅಕ್ಕಪಕ್ಕದವರು ಅಥವಾ ಅಮ್ಮ ಅಥವಾ ಅಜ್ಜಿ ಹೇಳೋದುಂಟು, "ಅಯ್ಯೋ! ಮೊದಲನೇ ದಿನ ಈ ಪಾಪು ಸ್ಕೂಲಿಗೆ ಹೋಗಿದ್ ನೋಡಿದ್ರೆ ಇಷ್ಟೊಂದು ಓದುತ್ತೆ ಅಂತಾನೇ ಗೊತ್ತಿರ್ಲಿಲ್ಲ ಕಣ್ರೀ. ಈಗ ನೋಡ್ರಿ ಎಷ್ಟೊಂದು ಬೆಳೆದು ಎಷ್ಟೊಂದು ಓದಿದೆ. ಅದ್ರ ಕೈಯಲ್ಲಿ ಬುಕ್ ಹಿಡ್ದಿರೋದ್ ನೋಡಿದ್ರೆ ಸಾಕು ನನಗ್ ಖುಷಿ ಆಗತ್ತೆ" ಅಂತ. ಅಲ್ವಾ? ಹಾಗೇನೆ ಇಲ್ಲಿ ಓದಿರಬಹುದು, ಸಂಗೀತ ಇರ್ಬೋದು ಅಥವಾ ಈ ಸಾತ್ವಿಕ ಸುಖ ಇರ್ಬೋದು. ಇದು ಹಾಗೆ ಬರುವುದಿಲ್ಲ. ಇದು ಬರುವುದು ಅಭ್ಯಾಸಾತ್ ರಮತೆ. ಅಂದ್ರೆ ವಿತ್ ಎಕ್ಸ್‌ಪೀರಿಯನ್ಸ್, ಅನುಭವದಿಂದ, ಅಭ್ಯಾಸದಿಂದ. ಪ್ರತಿದಿನ ನಮ್ಮನ್ನ ಹೇಳಿದ್ವಲ್ಲ, ನಮ್ಮ ಮನಸ್ಸಿಗೆ ಮಂಗ ಇದ್ದ ಹಾಗೆ ಓಡ್ ಹೋಗುತ್ತೆ. ಫಾರಿನಿಗೆಲ್ಲ ಹೋಗುತ್ತೆ. ಅದನ್ನ ಕರ್ಕೊಂಡ್ ಬರೋದಿದೆಯಲ್ಲ, ಅದು ತುಂಬಾ ಕಷ್ಟ. ಅದನ್ನ ಹಿಡಿದು, ಹಿಡಿದು, ಹಿಡಿದು ನೋಡಿಲ್ಲಿ ಇದೇ ಕರೆಕ್ಟಾಗಿ ಕೂತ್ಕೋ ನೀನನ್ನ ಅಂತ ಹೇಳಿ ಹೇಗೆ ಹೊಡೆದು ಬಡದು ನಾವು ಮಗುಗೆ ಒಂದು ಹೋಂವರ್ಕ್ ಮಾಡಿಸ್ತೀವಿ, ಒಂದು ಓದಿಸ್ತೀವಿ. ಹಾಗೇನೆ ಆ ಮಗುನಾದ್ರೂ ಒಂದು ಪಕ್ಷ ಮಾತು ಕೇಳತ್ತೆ. ನಮ್ಮ ಮನಸ್ಸು ನಮ್ಮ ಮಾತು ಕೇಳಲ್ಲ. ಕೇಳುತ್ತಾ? ಹಾಗೇನಾದ್ರೂ ನಿಮ್ಮ ಮನಸ್ಸು ನಿಮ್ಮ ಮಾತು ಕೇಳ್ತಾ ಇದೆ ಅಂದ್ರೆ ಯು ಪೀಪಲ್ ಆರ್ ಸೋ ಗ್ರೇಟ್. ಏಕೆಂದ್ರೆ ನಿಮ್ ಮನ್ಸ್ ಮಾತು ಕೇಳ್ತಾ ಇದೆ ಕಣ್ರೀ. ಬಾ ಕುತ್ಕೋ ಅಂದ್ರೆ ಆ ಮನಸ್ಸು ಕುತ್ಕೊಂಡು ಜಪ ಮಾಡ್ತಿದೆ ಅಂತ ಅಂದ್ರೆ ನಿಮ್ಗಿಂತ ಅದೃಷ್ಟವಂತರು ಇನ್ನೊಬ್ರು ಇರೋದಿಕ್ ಸಾಧ್ಯವೇ ಇಲ್ಲ. ಕಾರಣ ಏನು ಅಂದ್ರೆ ಅದು ಅಭ್ಯಾಸದಿಂದ ಬರೋದು. ಪ್ರತಿದಿನ ಟ್ರೈನಿಂಗ್ ಕೊಟ್ಟು, 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 ಕೊಟ್ಟು ಆ ಮನಸ್ಸನ್ನ ಆ ಭಕ್ತಿಯಲ್ಲಿ ತೊಡಗಿಸ್ಬೇಕು. ಹಾಗೇನೆ ದುಃಖಾಂತಾಂ ನ ನಿಗಚ್ಚತಿ. ಅಂದ್ರೆ ನಿಜವಾದ ಈ ಸಾತ್ವಿಕ ಸುಖ ಏನಿದೆ, ಇದು ಬರೀ ಸುಖ ಇರೋದಿಕ್ ಸಾಧ್ಯವೇ ಇಲ್ಲ. ಸದಾ ಮನಸ್ಸು ಮತ್ತೆ ಜೀವ ಯಾವುದನ್ನ ಬಯಸುತ್ತೋ ಅದು ಸಾತ್ವಿಕವಾದ ಸುಖ. ಅಂದ್ರೆ ಆ ಅನುಭವ ಮಾತ್ರ ಸುಖ ಅಲ್ಲ. ಅಂದ್ರೆ ನಾವು ಏನು ಬಯಸ್ತಾ ಇದೀವಿ, ನನಗೆ ವಾಟ್ ಐ ವಾಂಟ್ ಅಂತ ನಾನು ಏನ್ ಕೇಳ್ತಾ ಇದ್ದೀನಿ, ಅದು ಮಾತ್ರ ಸುಖ ಅಲ್ಲ. ಅದು ಸಾತ್ವಿಕ ಸುಖ ಅಲ್ಲ. ಮತ್ತೆ ಸಾತ್ವಿಕ ಸುಖ ಏನ್ ಮಾಡುತ್ತೆ ಅಂದ್ರೆ ದುಃಖಾಂತ, ಅಂದ್ರೆ ಆ ದುಃಖವನ್ನ ಅಂತ್ಯ ಮಾಡ್ಬಿಡತ್ತೆ. ಈಗ ನನಗೆ ಸುಖ ಬೇಕು, ನನ್ನ ಮುಖದಲ್ಲಿ ಒಂದು ನಗು ಇದೆ ಅಂದ್ರೆ ಸಾಮಾನ್ಯವಾಗಿ ನಾವೆಲ್ಲರೂ ನಮ್ಮ ಈಗ ಫೋಟೋಗ್ರಾಫರ್ ಸ್ಮೈಲ್ ಪ್ಲೀಸ್ ಅಂದ ತಕ್ಷಣ ಹೇಗೆ ಒಂದು ನಗ್ತೀವೋ, ಅಥವಾ ಒಂದು ಹೋಟೆಲ್ಗಳಲ್ಲೋ ಅಥವಾ ಒಂದು ಆಫೀಸಲ್ಲೋ ಒಬ್ಬ ರಿಸೆಪ್ಷನಿಸ್ಟ್ ಅಂತ ಕೂತಿರ್ತಾರೆ. ಅವ್ರ ಮುಖದಲ್ಲಿ ಸದಾ ನಗು ಇರುತ್ತೆ. ಅವ್ರು ನಿಜವಾಗ್ಲೂ ನಗ್ತಾ ಇರ್ತಾರಾ ಅಂತ ನೋಡೋದಿದ್ರೆ ನಮಗೂ ಗೊತ್ತು ಅವ್ರ ಕೆಲ್ಸ ರೀ. ಅದಕ್ಕೆ ಅವ್ರು ನಗ್ತಾರೆ ಅಂತ ನಾವ್ ಹೇಳ್ತೀವಿ ಅಲ್ವಾ? ಹಾಗೇನೆ ನಮ್ಮೆಲ್ಲರ ನಗು ಅಥವಾ ನಮ್ಮೆಲ್ಲರ ಸುಖ ಕೇವಲ ಹೊರಗಿಂದಾಗಿರುತ್ತೆ ಕೆಲವೊಂದ್ ಸಾರಿ. ಆದ್ರೆ ಈ ಸಾತ್ವಿಕ ಸುಖ ಕೇವಲ ಹೊರಗಿಂದಲ್ಲ. ಇದು ನನ್ನ ಮನಸ್ಸಿನಲ್ಲಿರುವಂತಹ ದುಃಖವನ್ನ ಅಂತ್ಯ ಮಾಡತ್ತೆ. ಆ ಸುಖ
ಯಾವಾಗ ಬರುತ್ತಪ್ಪ ಅಂತ ನೋಡೋದಾದ್ರೆ, ಆ ಸುಖ ಬರುವುದು ದೇವರನ್ನ ಕಂಡಾಗ. ಯಾವ ದೇವರು? ಪುರಿ ಜಗನ್ನಾಥದಲ್ಲಿರೋ ಜಗನ್ನಾಥನ? ಅಥವಾ ಉಡುಪಿ ಶ್ರೀಕೃಷ್ಣನ? ಅಥವಾ ಹಿಮದ್ ಗೋಪಾಲ್ ಸ್ವಾಮಿ ಬೆಟ್ಟದಲ್ಲಿರೋ ಕೃಷ್ಣನ ಅಂತ ನೋಡೋದಿದ್ರೆ, ಖಂಡಿತ ಅವ್ರು ಯಾರನ್ನ ನೋಡಿದ್ರು ಅಲ್ಲ. ನನ್ನಲ್ಲಿರುವಂತಹ ಆ ಭಗವಂತನನ್ನ ಕಂಡಾಗ. ಅದು ಯಾವಾಗ ಕಾಣುತ್ತೆ ಅಂತ ಅಂದ್ರೆ, ಅದು ದೇವರ ಬಗ್ಗೆ ಚಿಂತನೆ ಮಾಡ್ತಾ 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 ಖುಷಿ ಸಿಕ್ಕತ್ತೆ. ಈಗ ಎಕ್ಸಾಂಪಲ್ ಭಗವದ್ಗೀತೆ ಕ್ಲಾಸ್ ಇದೆ, ಭಗವದ್ಗೀತೆ ಕ್ಲಾಸಿಗೆ ಬನ್ನಿ ಅಂದ್ರೆ ಖುಷಿ ಸಿಕ್ಕುತ್ತಾ ಎಲ್ರಿಗೂ? ಅಯ್ಯೋ ಇಲ್ಲಪ್ಪ, ಅಲ್ಲಿ ಯಾವ್ದೋ ಒಂದು ಕಿಟಿ ಪಾರ್ಟಿ ಇದೆ, ನಾನು ಕಿಟಿ ಪಾರ್ಟಿಗೆ ಹೋಗ್ಬೇಕು. ಅಯ್ಯೋ ಅದೇ ಟೈಮಲ್ಲೇ ನನ್ ಸೀರಿಯಲ್ ಬರುತ್ತೆ ರೀ, ನಾನ್ ಸೀರಿಯಲ್ ನೋಡ್ಬೇಕು. ಅವರಿಗೆ ಸೀರಿಯಲ್ ನೋಡೋದ್ರಲ್ಲಿ ಖುಷಿ, ಕಿಟಿ ಪಾರ್ಟಿ ಮಾಡೋದ್ರಲ್ಲಿ ಖುಷಿ. ದೇವರ ಬಗ್ಗೆ ಅವರಿಗೆ ಖುಷಿ ಇರೋದಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ದೇವರ ಬಗ್ಗೆ ಅವರಿಗೆ ಖುಷಿ ಇಲ್ಲ ಅಂತ ಅಂದ್ರೆ, ಅವರಿಗೆ ಆ ಸಾತ್ವಿಕ ಖುಷಿಯ ಅವಶ್ಯಕತೆ ಇಲ್ಲ ಅಂತ ಅವ್ರಿಗೆ ಅವರೇ ಅನ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಬೇಕಾಗಿರೋ ಖುಷಿ ಮುಂದೆ ಸಿಕ್ಕುತ್ತೆ. ಈಗ ಸಾತ್ವಿಕರಿಗೆ ಯಾವ ಖುಷಿ ಸಿಕ್ಕುತ್ತಪ್ಪ ಅಂತಂದ್ರೆ, ದೇವರ ಬಗ್ಗೆ ಚಿಂತನೆ ಮಾಡಿದ್ರೆ, ದೇವ್ರ ಬಗ್ಗೆ ಏನೋ ತಿಳ್ಕೊಂಡ್ರೆ ಖುಷಿ ಸಿಕ್ಕುತ್ತೆ. ದೇವರ ಬಗ್ಗೆ, ದೇವರ ಇರುವಿಕೆ, ದೇವರ ಅನುಭವ ನಮಗೆ ಖುಷಿ ಸಿಗ್ತಾ ಹೋಗುತ್ತೆ. ದೇವರ ಬಗ್ಗೆ ಏನೋ ಒಂದು ವಿಷಯ ತಿಳ್ಕೊಂಡೆ, ಅಯ್ಯೋ ಇಲ್ಲಪ್ಪ, ಹೌದು ನನ್ನ ಕೈ ಹಿಡಿತಾನೆ, ಯಾರು ಬಿಟ್ರು ಅವನು ಕೈ ಹಿಡಿತಾನೆ ಅನ್ನೋ ಒಂದೇ ಒಂದು ಅನುಭವ ಇದೆಯಲ್ಲ, ಅಷ್ಟೇ ಸಾಕು ನಮಗೆ. ವಿ ಆರ್ ಹ್ಯಾಪಿ ವಿತ್ ದಟ್. ನಮಗೆ ಯಾರೋ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಡ್ಬೇಕು ಅಂತ ಇಲ್ಲ, ಅಥವಾ ಇನ್ನೊಂದೇನೋ ಮತ್ತೊಂದೇನೋ. ವಿ ವಿ ಡೋಂಟ್ ನೀಡ್ ಎನಿ ಗಿಫ್ಟ್ಸ್. ನಮಗ್ ಬೇಕಾಗಿರೋದೇನು? ಭಗವಂತ ಇದ್ದಾನೆ, ಭಗವಂತನ ಅನುಭವ, ಭಗವಂತನ ಚಿಂತನೆ. ಇದು ನಮಗೆ ಖುಷಿ ಸಿಗ್ತಾ ಹೋಗುತ್ತೆ, ಖುಷಿ ಬರ್ತಾ ಹೋಗುತ್ತೆ. ಯಾರಿಗೆ? ಸಾತ್ವಿಕರಿಗೆ. ಅದರ ಜೊತೆ ಆ ಭಗವಂತನ ಬಗ್ಗೆ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಹೌದು, ಅವನಿದಾನೆ. ಅರ್ಥದ ಮೇಲ್ ಅರ್ಥ ಆಗ್ತಾ ಹೋಗುತ್ತೆ. ಅಯ್ಯೋ ಇಲ್ಲ ರೀ, ಇವತ್ತು ಭಗವಂತ ಇದ್ದಿದ್ದಕ್ಕೆ ಈ ಕೆಲಸ ಆಗಿದ್ದು, ಭಗವಂತನಿಂದಲೇ ಆಗಿದ್ದು. ಅದಕ್ಕೆ ನಮ್ಮ ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈ ನಮ್ಮ ಭಗವದ್ಗೀತೆನೆ. ಯಾಕೆ ಅಂದ್ರೆ, ನಾವು ಪ್ಲಾನ್ ಮಾಡಿದ್ರೂ ಸಹ ಇಷ್ಟೇ ತಿಂಗಳಿಗೆ ನಾವು ಮುಗಿಸ್ತೀವಿ ಅನ್ನೋ ಒಂದು ಐಡಿಯಾ ಸಹ ಇರ್ಲಿಲ್ಲ. ಭಗವಂತನ ಅನುಗ್ರಹದಿಂದ ಈ ಭಗವದ್ಗೀತೆಯ ಅರ್ಥ ಶುರು ಆಗಿದ್ದಕ್ಕೆ, ಅವನ ಅನುಗ್ರಹದಿಂದಲೇ 18ನೇ ತಿಂಗಳಿಗೆ ಈ ಭಗವದ್ಗೀತೆ ಮುಗಿಯುತ್ತೆ ಅಂದ್ರೆ, ಇದಕ್ಕಿಂತ ಭಗವಂತ ಇದ್ದಾನೆ ಅನ್ನೋ ಒಂದು ಅನುಭವ ನಮಗೆ ಹೇಗಿರುತ್ತೆ ಅಲ್ವಾ? ನೆನೆಸ್ಕೊಂಡ್ರೆ ಸಾಕು, ಒಂದ್ ಸಲ ಮೈ ಜುಮ್ ಅಂದ್ಬಿಡತ್ತೆ. ಯಾಕೆ ಅಂತ ಅಂದ್ರೆ, ಅಯ್ಯೋ ಭಗವಂತ ಇದಾನ? ಹೌದಿರಿ, ಅವನ್ ಇದಾನೆ. ಇದು ಯಾವಾಗ ಸಾಧ್ಯ ಆಗತ್ತೆ ಅಂದ್ರೆ, ಭಗವಂತನ ನಿರಂತರವಾದ ಚಿಂತನೆಯಿಂದ, ಭಗವಂತನ ನಿರಂತರವಾದ ಜಪದಿಂದ, ಭಗವಂತನ ಬಗ್ಗೆ ನಿರಂತರವಾದ ಪೂಜೆ ಪುನಸ್ಕಾರಗಳಿಂದ. ಯಾಕೆ ಆಗತ್ತೆ ಅಂದ್ರೆ, ಜಸ್ಟ್ ಓನ್ಲಿ ಬಿಕಾಸ್ ನಾನು ಭಗವಂತನನ್ನ ಪ್ರೀತಿಸ್ತೀನಿ, ಅದಕ್ಕೋಸ್ಕರ ಆಗತ್ತೆ. ಭಗವಂತನ ಬಗ್ಗೆ ಯಾವಾಗ ನಮಗೆ ಪ್ರೀತಿ ಇರುತ್ತೆ, ಆಗ ಮಾತ್ರ ಇದೆಲ್ಲ ಮಿರಾಕಲ್ಸ್ ಆಗೋದಿಕ್ಕೆ ಸಾಧ್ಯವೇ ವಿನಃ, ಭಗವಂತನ ಬಗ್ಗೆ ಪ್ರೀತಿ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಇದು ಯಾವ ಮಿರಾಕಲ್ಸ್ಗಳು ಸಹ ಆಗೋದಿಕ್ಕೆ ಸಾಧ್ಯನೇ ಇಲ್ಲ. ಇದು ಸಾತ್ವಿಕ ಗುಣ. ಸಾತ್ವಿಕವಾದ ಸುಖ ಈ ರೀತಿ ಬರ್ತಾ ಹೋಗುತ್ತೆ. ಸಾತ್ವಿಕವಾದ ಸುಖ ಏನ್ ಮಾಡುತ್ತೆ ಅಂದ್ರೆ, ದುಃಖವನ್ನ ನಾಶ ಮಾಡ್ಬಿಡುತ್ತೆ. ನಮ್ಮಲ್ಲಿ ಏನು ದುಃಖ ಇರೋದಿಕ್ ಸಾಧ್ಯನೇ ಇಲ್ಲ. ಹಾಗಾಗಿ ಇಲ್ಲಿ ಏನಾಗ್ತಾ ಹೋಗುತ್ತೆ, ನಮ್ಗೆ ಇನ್ನಷ್ಟು ಮತ್ತಷ್ಟು ಆ ಆನಂದ ನಮ್ಮಲ್ಲಿ ಸೇರ್ತಾ ಹೋಗುತ್ತೆ. ಹಾಗೇನೆ ಈ ಸುಖ ಏನಿದೆ, ಎತ್ರ ಗತ್ರೆ ಅಂದ್ರೆ, ಈ ಸಾತ್ವಿಕವಾದ ಸುಖ ಏನಿದೆ, ಮೊದಲು ವಿಷಮಿವ, ವಿಷ ಕುಡ್ದ ಹಾಗಿರತ್ತೆ ರೀ. ಅಯ್ಯೋ ಭಗವಂತ, ವಿಷ ಕುಡಿದ್ರೆ ಸತ್ ಹೋಗ್ಬಿಡ್ತಾರಲ್ವಾ? ಹೌದು, ಈ ಸಾತ್ವಿಕವಾದ ಸುಖವೂ ಸಹ ವಿಷ ಕುಡಿದ ಹಾಗೆ ಇರುತ್ತೆ. ಆದ್ರೆ ಮನುಷ್ಯ ಖಂಡಿತವಾಗ್ಲೂ ಸಾಯೋದಿಲ್ಲ. ಭಗವಂತನ ಬಗ್ಗೆ ಚಿಂತನೆ ಮಾಡಿ, ಭಗವಂತ ಇದಾನೆ ಅಂತ ಅವನನ್ನ ನಂಬಿ ಅಂತ ಅಂದ್ರೆ ನಮಗೆ ಒಳ್ಳೇದಾಗ್ಬಿಡತ್ತಾ? ಖಂಡಿತ ಒಳ್ಳೇದಾಗಲ್ಲ. ತುಂಬಾ ಕಷ್ಟ ಬರ್ತಾ ಹೋಗುತ್ತೆ. ಹೆಂಗೆ ಕಷ್ಟ ಬರುತ್ತೆ ಅಂದ್ರೆ, ನಾನು ಹೇಳದ್ನಲ್ಲ, ವಿಷಮಿವ ಅಂತ ಅವನೇ ಹೇಳ್ಬಿಟ್ಟಿದ್ದಾನೆ.
ನೀನು ಭಗವಂತನನ್ನ ಪ್ರೀತಿಸೋದು, ಭಗವಂತನ ಬಗ್ಗೆ ಚಿಂತನೆ ಮಾಡೋದು, ಅಥವಾ ಭಗವಂತನ ಬಗ್ಗೆ ಇನ್ನಷ್ಟು ಮತ್ತಷ್ಟು ನೀನು ಆಳವಾಗಿ ಹೋಗೋದು, ಫಸ್ಟ್ ಸ್ಟೆಪ್ ಹೇಗಿರುತ್ತಪ್ಪ ಅಂದ್ರೆ ವಿಷ ಕುಡಿದ ಹಾಗೆ. ವಿಷ ಕುಡಿದ್ರೆ ಏನಾಗತ್ತೆ? ತುಂಬಾ ನೋವಾಗತ್ತೆ ಅಲ್ವಾ? ಆ ನೋವನ್ನ ಸಹಿಸ್ಕೊಳ್ಳೋದಿಕ್ ಆಗೋದಿಲ್ಲ. ಆದ್ರೆ ಆ ನೋವನ್ನೆಲ್ಲ ಸಹಿಸಿ, ಈಗ ಹೊಟ್ಟೆಯಲ್ಲಿ ಮಗು ಇದೆ, ಮಗು ಹಂಗೆ ಬಂದ್ಬಿಡತ್ತಾ ಅಂತ ನೋಡೋದಿದ್ರೆ ಖಂಡಿತ ಇಲ್ಲ ಕಣ್ರಿ. ನಾರ್ಮಲ್ ಡಿಲಿವರಿನಾದ್ರೂ ಇರಬಹುದು, ಸಿಸೇರಿಯನ್ ಆದ್ರೂ ಇರ್ಬೋದು. ಎರಡರಲ್ಲೂ ಎಷ್ಟು ನೋವಾಗುತ್ತೆ ಆ ತಾಯಿಗೆ ಅಂದ್ರೆ, ಆ ತಾಯಿ ತಡ್ಕೊಂಡವಳಿಗೆ ಮಾತ್ರ ಗೊತ್ತಿರುತ್ತೆ. ಯಾಕೆಂದ್ರೆ ಒಬ್ಬೊಬ್ರು ಡಿಲಿವರಿ ಪೇನ್ ಒಂದೊಂದು ರೀತಿ ಇರುತ್ತೆ. ಹೌದಾ? ಆ ನೋವು ಅನುಭವಿಸ್ಲೇಬೇಕಾ ಅಂತ ಅಂದ್ರೆ, ಹೌದ್ರಿ ಅನುಭವಿಸ್ಲೇಬೇಕು. ವಿಷ ಕುಡ್ದ ಹಾಗೆ. ಯಾಕೆ? ನೆಕ್ಸ್ಟ್ ಆ ಮಗುವಿನ ಮುಖ ನೋಡ್ತಿದ್ದ ಹಾಗೆ ಆ ತಾಯಿಗೆ ಎಲ್ಲಾ ನೋವು ಮರ್ತ್ ಹೋಗ್ಬಿಡತ್ತೆ. ತಾಯಿಗ್ ನೋವು ನೆನ್ಪಿರುತ್ತಾ ಅಂತ ಅಂದ್ರೆ, ಇಲ್ಲ ಕಣ್ರಿ. ಅಯ್ಯೋ, ನನ್ ಮಗು ಮುಖ ನೋಡ್ತಿದ್ದ ಹಾಗೆ ಅಮ್ಮನ್ ಮುಖದಲ್ಲಿ ನಗು ಇರುತ್ತೆ, ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಅಲ್ವಾ? ಎಲ್ಲರ ಎಕ್ಸ್ಪೀರಿಯನ್ಸ್ ಇದು ಮಾತ್ರ ಸೇಮ್ ಇರುತ್ತೆ. ಮಗುನ ಫಸ್ಟ್ ಟೈಮ್ ನೀವು ನೋಡಿದ ತಕ್ಷಣ ಕಣ್ಣಲ್ಲೂ ನೀರಿರುತ್ತೆ, ಮುಖದಲ್ಲಿ ನಗು ಇರುತ್ತೆ. ಹೇಳ್ತಾ ಹೋಗ್ತಾರೆ, ಯಾವುದು ಬೆಸ್ಟ್ ಮೂಮೆಂಟ್ ಆಫ್ ಯುವರ್ ಲೈಫ್ ಅಂತ ಅಂದ್ರೆ, ನಿನ್ ಕಣ್ಣಲ್ಲಿ ನೀರು ಇರಬೇಕು, ನಿನ್ನ ಮುಖದಲ್ಲಿ ನಗು ಇರಬೇಕು, ನಿನ್ನ ಆತ್ಮದ್ರಲ್ಲಿ ಒಂದು ತೃಪ್ತಿ ಇರಬೇಕು. ದಟ್ ಈಸ್ ದ ಬೆಸ್ಟ್ ಮೂಮೆಂಟ್ ಅಂತ ಹೇಳ್ತಾರೆ. ಹಂಗೇನೆ ಎಲ್ಲಾ ತಾಯಂದ್ರಿಗೂ ಬೆಸ್ಟ್ ಮೂಮೆಂಟ್ ಅಂತ ಯಾವ್ದಾದ್ರು ಇದ್ರೆ ಅದು ಎಷ್ಟನೇ ಮಗುನಾದ್ರೂ ಆಗಿರ್ಲಿ, ಮೊದಲನೇದಾದ್ರೂ ಆಗಿರ್ಲಿ, ಎರಡನೇದಾದ್ರೂ ಆಗಿರ್ಲಿ, ಮೂರನೇದಾದ್ರೂ ಆಗಿರ್ಲಿ, ಆ ಮಗುವನ್ನ ನಾವು ಫಸ್ಟ್ ಟೈಮ್ ನೋಡಿದ ಕ್ಷಣ ಯಾವಾಗ್ಲೂ ಒಂದೇ ತರ ಇರುತ್ತೆ. ಹಾಗೇನೆ ಈ ಸಾತ್ವಿಕವಾದ ಸುಖ ಹೇಗಿರುತ್ತೆ ಅಂದ್ರೆ, ಫಸ್ಟಿಗೆ ವಿಷ ಕುಡ್ದ ಹಾಗಿರುತ್ತೆ. ಆದ್ರೆ ನಾವು ಯಾವಾಗ ಅದರಲ್ಲಿ ತೊಡಗಿಸ್ಕೊಳ್ತಾ ಹೋಗ್ತೀವಿ ಅಂದ್ರೆ, ಇಲ್ಲ ನಾನು ಸಾತ್ವಿಕವಾದ ಸುಖನೇ ಬೇಕು, ದೇವರ ಬಗ್ಗೆ ಚಿಂತನೆ ಬೇಕು, ದೇವರ ಬಗ್ಗೆ ಅರ್ಥ ಮಾಡ್ಕೋಬೇಕು, ಈ ದೇವರನ್ನ ಕಂಡಾಗ ಮಾತ್ರ ನನಗೆ ಸುಖ ಸಿಕ್ಕತ್ತೆ ಅಂತ ಯಾವಾಗ ಈ ದಾರಿಯಲ್ಲಿ ನಿರಂತರತೆ ನಿರಂತರತೆ ನೋಡಿ, ಬಿಡಬಾರ್ದು, ಐ ಹ್ಯಾವ್ ಟು, ಆಗ ಏನಾಗತ್ತೆ, ಅದು ಅಮೃತವಾಗಿರತ್ತೆ. ಸಾತ್ವಿಕವಾದ ಸುಖ ಮೊದಲು ಬರೀ ನೋವನ್ನ ಕೊಡುತ್ತೆ, ಬರೀ ಕಷ್ಟಗಳನ್ನೇ ಕೊಡುತ್ತೆ. ನಾನು ಹೇಳದ್ನಲ್ಲ, ಭಗವಂತನನ್ನ ಪೂಜೆ ಮಾಡಿದ್ರೆ, ಭಗವಂತನನ್ನ ನಂಬಿದ್ರೆ, ಭಗವಂತನನ್ನ ಆರಾಧನೆ ಮಾಡಿದ್ರೆ ಒಳ್ಳೇದಾಗತ್ತಾ? ಖಂಡಿತ ಒಳ್ಳೇದಾಗಲ್ಲ. ತುಂಬಾ ಕಷ್ಟ ಕೊಡ್ತಾನೆ ಕಣ್ರಿ. ತುಂಬಾ ಅಂದ್ರೆ, ಈಗ ಹೇಳ್ತಾರಲ್ಲ, ಫೇ ಒಬ್ಬ ಸ್ಟೂಡೆಂಟು 25 ಮಾರ್ಕ್ಸ್ ತಗೊಂಡ್ರು ಸಹ ಆ ಟೀಚರಿಗೆ ಖುಷಿ ಇರುತ್ತೆ. ಅದೇ ರ್ಯಾಂಕ್ ತಗೊಳ್ಳೋ ಸ್ಟೂಡೆಂಟು 99 ತಗೊಂಡ್ರು ಅವ್ರಿಗೆ ಖುಷಿ ಇರಲ್ಲ. ಯಾಕೆ ಖುಷಿ ಇರಲ್ಲ ಅಂದ್ರೆ, ಅವ್ನಿಗೆ 1 ಮಾರ್ಕ್ಸು ಹೋಗ್ಬಾರ್ದು, ಅವ್ನಿಗೆ ಚೆನ್ನಾಗಿ ಹೋಮ್ ವರ್ಕ್ ಕೊಡು, ಅವ್ನಿಗೆ ಇನ್ನೊಂದು 4 ಪೇಪರ್ ಕೊಡು, ಅವ್ನು ಸಾಲ್ವ್ ಮಾಡ್ಲಿ. ಯಾಕೆ ಅಂದ್ರೆ ಎಕ್ಸಾಮ್ಗೆ ಹೋದಾಗ ಅವನು ಸಖತ್ತಾಗಿ ಬರಿಬೇಕು, ಅವ್ನ್ ರ್ಯಾಂಕ್ ಬರ್ಬೇಕು ಅನ್ನೋದೊಂದು ಟೀಚರಿಗೆ ಇರುತ್ತೆ. ಅದೇ ರೀತಿ ಯಾವಾಗ ನಾವು ಸಾತ್ವಿಕವಾಗಿ ಯೋಚನೆ ಮಾಡ್ತೀವಿ, ಸಾತ್ವಿಕವಾದ ಚಿಂತನೆ ಮಾಡ್ತೀವಿ, ಸಾತ್ವಿಕವಾಗಿ ಭಗವಂತ ನೀನೇ ಬೇಕು ಅಂತ ಹೋಗ್ತೀವಿ, ಮೊದಲಿಗೆ ತುಂಬಾ ಕಷ್ಟ ಕೊಡ್ತಾನೆ. ಅದು ವಿಷ ಕುಡಿದ ಹಾಗಿರುತ್ತೆ, ಬರೀ ನೋವಿರುತ್ತೆ, ಬರೀ ಕಷ್ಟ ಇರುತ್ತೆ. ಆದ್ರೆ ಆಮೇಲೆ ಅದು ಅಮೃತದ ಹಾಗಿರುತ್ತೆ. ಜಸ್ಟ್ ಲೈಕ್ ಅಮೃತ. ಅಮೃತ ಅಂದ್ರೆ ಆಮೇಲೆ ಸಾಯೋದೇ ಇಲ್ವಾ? ಇಲ್ಲ, ಸಾಯೋದಿಲ್ಲ ಅಂತ ಅಲ್ಲ, ಅವನಿಗೆ ಸುಖ ಸಿಕ್ಕುತ್ತೆ. ಯಾವ ಸುಖ? ಭಗವಂತ ಇದ್ದಾನೆ, ಅವನ ಮುಖದಲ್ಲಿ ಒಂದು ನಗು ಇರುತ್ತೆ. ಆ ರೀತಿಯಾದಂತಹ ಸುಖದಲ್ಲಿ ಅವನು ಪ್ರತಿ ದಿನ ಪ್ರತಿ ಕ್ಷಣ ಬದುಕ್ತಾ ಹೋಗ್ತಾನೆ, ಜೀವಿಸ್ತಾ ಹೋಗ್ತಾನೆ. ಬದುಕೋದು ಅಂದ್ರೆ ಜೀವ ಇರೋರೆಲ್ಲರೂ ಬದುಕೋದೆ. ಆದ್ರೆ ಆ ಬದುಕನ್ನ ಜೀವಿಸುವವನು ಯಾರು ಭಗವಂತನ ಬಗ್ಗೆ ನಂಬಿಕೆ ಇಟ್ಕೊಂಡಿರ್ತಾನೆ, ಅವನಿಗೆ ಏನಾದ್ರೂ ಕಷ್ಟ ಕೊಡ್ಲಿ, ಅವನ ಮುಖದಲ್ಲಿ ಒಂದು ನಗು ಇರುತ್ತೆ. ಇಲ್ಲ, ಎಲ್ಲ ಚೆನ್ನಾಗಿದೆ. ಹಾಗೆ ಪ್ರತಿ ಕ್ಷಣ ಅವನು ಭಗವಂತನನ್ನ ಆರಾಧನೆ ಮಾಡ್ತೀನಿ. ಹಾಗೇನೆ ಹೇಳ್ತಾ ಹೋಗ್ತಾರೆ, ಅಂತ್ಯ ಅಂತ್ಯ ಅಂತ ಅಂದ್ರೆ, ಸಾರಿ, ಆತ್ಮ ಆತ್ಮ ಅಂತ ಅಂದ್ರೆ ಪರಮಾತ್ಮ ಅಂತ. ಆತ್ಮ ಬುದ್ಧಿ ಪ್ರಸಾದಂಚ ಅಂದ್ರೆ, ಆತ್ಮ ಅಂದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಪರಮಾತ್ಮ. ಈ ಪರಮಾತ್ಮನ ಪ್ರಸಾದ ಅಂದ್ರೆ ಭಗವಂತ ಪ್ರಸನ್ನತೆಯಿಂದ ಇದ್ದಾಗ ದೊರೆಯುವ ಸುಖ ಈ ಸಾತ್ವಿಕ ಸುಖ.
ನಾವು ಪ್ರಸಾದ ಅಂತಂದ್ರೆ ಭಗವಂತ ನಮ್ಮ ಮೇಲೆ ಕರುಣೆ ತೋರ್ತಾನೆ ನೋಡಿ. ಅವನು ಪ್ರಸನ್ನತೆಯಿಂದ ಇದ್ದಾಗ ಕೊಡೋದು ಪ್ರಸಾದವಂತೆ. ಅದು ಹೂವಿನ ಪ್ರಸಾದ ಇರ್ಬೋದು, ಆಹಾರದ ರೀತಿಯಲ್ಲಿರ್ಬೋದು, ಕುಂಕುಮ ಇರ್ಬೋದು, ಇನ್ನೊಂದು ಮತ್ತೊಂದು ಏನ್ ಬೇಕಾದ್ರೂ ಇರ್ಬೋದು. ಅದೇ ರೀತಿ ಇಲ್ಲಿ ಭಗವಂತ ನಮ್ಮ ಜೀವನದಲ್ಲಿ ಅವನು ಖುಷಿಯಾಗಿದ್ದಾನೆ. ಎಸ್, ನಾನು ಸಹ ಅವನನ್ನ ತುಂಬಾ ಪ್ರೀತಿಸ್ತೀನಿ ಅಂತ ಭಗವಂತ ಹೇಳ್ತಾನಲ್ಲ, ಆವಾಗ ಭಗವಂತನ ಪ್ರಸಾದ ಈ ಸಾತ್ವಿಕ ಸುಖ. ಯಾವಾಗ ಭಗವಂತನ ಪ್ರಸಾದ ಸಿಕ್ಕುತ್ತಪ್ಪ ಅಂದ್ರೆ ಭಗವಂತನ ಪ್ರಸನ್ನತೆಯಿಂದ. ನಾನು ಭಗವಂತನನ್ನ ನೋಡಿ ಖುಷಿ ಪಡೋದು ದೊಡ್ಡ ವಿಷಯ ಅಲ್ವೇ ಅಲ್ಲ. ಯಾಕೆ ನಾನು ಭಗವಂತನನ್ನ ನೋಡಿ ಖುಷಿ ಪಡೋದು ದೊಡ್ಡ ವಿಷಯ ಅಲ್ಲ ಅಪ್ಪ ಅಂತ ಅಂದ್ರೆ, ಭಗವಂತ ನನಗೆ ಹಿ ಹೆಲ್ಪ್ ಮಿ ಅ ಲಾಟ್. ತುಂಬಾ ಸಹಾಯ ಮಾಡಿದಾನೆ ಕಣ್ರಿ ನನಗೆ. ನನಗೆ ಉಸಿರು ಕೊಟ್ಟಿದ್ದಾನೆ, ಹೆಸರು ಕೊಟ್ಟಿದ್ದಾನೆ, ದೇಹ ಕೊಟ್ಟಿದ್ದಾನೆ, ಮನೆ ಕೊಟ್ಟಿದ್ದಾನೆ, ಆಸ್ತಿ ಪಾಸ್ತಿ ಸಂಬಂಧ, ಇವತ್ ನನ್ನ ಹತ್ರ ಏನೇನೆಲ್ಲ ಇದೆ ಎಲ್ಲವುದೂ ಸಹ ಭಗವಂತನದ್ದೇ. ಹಾಗಾಗಿ ನಾನು ಪ್ರತಿದಿನ ಅವನನ್ನ ಲವ್ ಯು ಅಂತ ಹೇಳೋದು, ಅಥವಾ ನಾನು ಖುಷಿಯಾಗಿದ್ದೀನಿ ಥ್ಯಾಂಕ್ ಯು ಅಂತ ಹೇಳೋದು, ನಾನು ಅವನಿಗೆ ಸರೆಂಡರ್ ಆಗೋದು, ಅದು ಯಾವ್ದು ದೊಡ್ಡ ವಿಷಯ ಆಗೋದಿಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನಾನು ಪ್ರತಿದಿನ ಅವ್ನ್ ಕೊಟ್ಟ ಆ ಪ್ರಸಾದದಿಂದ ನಾನು ಬದುಕ್ತಾ ಇದ್ದೀನಿ. ಹಾಗಾಗಿ ನಾನು ಭಗವಂತನ್ ಕಂಡ್ರೆ ಯಾವಾಗ್ಲೂ ನನಗೆ ಖುಷಿನೇ, ಅದ್ರಲ್ಲಿ ನಥಿಂಗ್ ಸ್ಪೆಷಲ್. ಆದ್ರೆ ಭಗವಂತ ನನ್ನನ್ನ ನೋಡಿ ಖುಷಿ ಪಡ್ತಾನೆ ಅಂದ್ರೆ, ಭಗವಂತನ ಪ್ರಸನ್ನತೆಯಿಂದ ನಮಗೆ ದೊರಕೋದು ಸುಖ ಅಂತ ಅಂದ್ರೆ, ಅವನು ನಮ್ಮನ್ನ ಲವ್ ಯು ಅಂತ ಹೇಳಿದ ಹಾಗೆ. ಸೊ ಆ ಸುಖ ಯಾವ್ದಪ್ಪ ಅಂದ್ರೆ ಅದು ಮನಸ್ಸಿನಿಂದ ಸಿಕ್ಕತ್ತೆ. ಯಾವಾಗ ಅವನು ಖುಷಿಯಾಗಿರ್ತಾನೆ ಆಗ ಅವನು ಕೊಡ್ತಾನೆ ಕಣ್ರಿ ನಮಗೆ ಸುಖವನ್ನ. ಯೋಚನೆ ಮಾಡಿ. ಯಾಕೆ ಅಂದ್ರೆ ಸುಖ ಅನ್ನೋದು ಅಷ್ಟೊಂದು ಈಸಿಯಾಗಿ ದೊರಕುವಂತದ್ದಲ್ಲ. ಆದ್ರೆ ಅವನು ಪ್ರಸನ್ನತೆಯಿಂದ ಯಾವ ಸುಖವನ್ನ ಕೊಡ್ತಾನೋ, ಒಂದ್ ಸಲ ಅವನು ನನಗೆ ಆ ಸುಖವನ್ನ ಕೊಟ್ಬಿಟ್ಟ ಅಂತ ಅಂದ್ರೆ ಅದು ಟೆಂಪರರಿ ಅಲ್ಲ, ಅದು ಪರ್ಮನೆಂಟ್ ಆಗಿರುತ್ತೆ ನನ್ ಜೊತೆ. ಹಾಗಾಗಿ ನಮ್ಮ ಮನಸ್ಸು ಏನ್ ಮಾಡ್ತಿದೆ, ಈ ಪ್ರಪಂಚದಲ್ಲಿ ಮುಳುಗ್ ಹೋಗ್ಬಿಟ್ಟಿದೆ. ಇದು ಬೇಕು, ಅದು ಬೇಕು, ಆಸ್ತಿ ಬೇಕು, ಒಡವೆ ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು. ಅದನ್ನ ಯಾವಾಗ ನಾನು ಭಗವಂತನಲ್ಲಿ ತಂದು ನಿಲ್ಲಿಸ್ತೀನಿ ಆಗ ನನಗೆ ಆ ಖುಷಿ ಸಿಕ್ಕತ್ತೆ. ಅದು ಟೆಂಪರರಿ ಅಲ್ಲ, ಅದು ಪರ್ಮನೆಂಟ್ ಸುಖ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಸಾತ್ವಿಕದ ಸುಖದ ಉಲ್ಲೇಖ ಇದೆ ಅಲ್ಲ, ಅದು ನಿಜಕ್ಕೂ ಸಹ ಎಕ್ಸಲೆಂಟ್ ಆಗಿದೆ. ಈ ಸುಖ ನಮ್ಮೆಲ್ರಿಗೂ ಬೇಕು ಕಣ್ರಿ. ಯಾಕೆ ಅಂದ್ರೆ ನೋಡಿ, ನನಗೆ ಇವತ್ತು ನೋಟ್ಸ್ ಮಾಡ್ಬೇಕಾದ್ರೆ ನನಗ್ ತುಂಬಾ ಖುಷಿ ಆಗಿದ್ದೇನು ಅಂತ ಅಂದ್ರೆ, ಪರಮಾತ್ಮನ ಪ್ರಸಾದ ಈ ಸುಖ, ಅದರಲ್ಲೂ ಸಹ ಭಗವಂತನ ಪ್ರಸನ್ನತೆಯಿಂದ ದೊರಕೋದು ಸುಖ ಅಂತ ಹೇಳಬೇಕಾದ್ರೆ ನಾವೆಷ್ಟು ಪುಣ್ಯ ಮಾಡಿದೀವಿ. ಯಾಕೆಂದ್ರೆ ಭಗವಂತನ ಬಗ್ಗೆ ನಮಗೆ ಅನುಭವಕ್ಕೆ ಬಂದಿದೆ, ಭಗವಂತನ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ ನಾವೆಲ್ರು ಅಲ್ವಾ. ಹಾಗಿರ್ಬೇಕಾರೆ ಭಗವಂತ ನಮ್ಮ ಮೇಲೆ ಖುಷಿ ಆಗಿದ್ದಾನೆ ಅಂತ ಅಂದ್ರೆ ನಾವು ಈ ಭೂಮಿ ಮೇಲೆ ಬಂದಿದ್ದಕ್ಕೂ ಸಾರ್ಥಕ. ನಾವೇನ್ ಸಾಧನೆ ಮಾಡಿದೀವಿ ನಮಗ್ ಗೊತ್ತಿಲ್ಲ ಕಣ್ರಿ. ನಾವು ಒಳ್ಳೇದ್ ಮಾಡಿದೀವ, ಕೆಟ್ಟದ್ ಮಾಡಿದೀವ, ಇನ್ನೊಂದ್ ಮಾಡಿದೀವ, ಮತ್ತೊಂದು ಮಾಡಿದೀವ, ವಿ ಡೋಂಟ್ ನೋ ಎನಿಥಿಂಗ್. ಇವತ್ ನಾನ್ ಖುಷಿಯಾಗಿದ್ದೀನಿ, ನನ್ನ ಮುಖದಲ್ಲಿ ಒಂದು ನಿಜಕ್ಕೂ ಸಹ ನಿಷ್ಕಲ್ಮಶವಾದ ಒಂದು ನಗು ಇದೆ ಅಂದ್ರೆ ಅದು ಭಗವಂತನ ಪ್ರಸನ್ನತೆಯಿಂದ ಬಂದಿದೆ ಅಂತ ಅಂದ್ರೆ ಅದಕ್ಕಿಂತ ಬೇರೆ ಗಿಫ್ಟ್ ಬೇಕಾ? ಯೋಚನೆ ಮಾಡಿ. ಹಾಗಾಗಿ ಈ ಸಾತ್ವಿಕ ಸುಖ ನಿಜವಾದ ಸುಖ. ಅಫ್ಕೋರ್ಸ್ ಇದು ಮೊದಲಿಗೆ ವಿಷ ಕುಡ್ದ ಹಾಗೆ ಇರುತ್ತೆ, ತುಂಬಾ ಕಷ್ಟ ಆಗತ್ತೆ. ಯಾಕೆಂದ್ರೆ ಅಯ್ಯೋ 1 ಗಂಟೆ ಭಗವಂತನ ಬಗ್ಗೆ ತಿಳ್ಕೊಬೇಕಾ, ಭಗವಂತನ ಬಗ್ಗೆ ನೋಟ್ಸ್ ಮಾಡ್ಬೇಕಾ, ಭಗವಂತನ ಬಗ್ಗೆ ತಿಳ್ಕೊಬೇಕಾ, ಓದ್ಬೇಕಾ, ಜಪ ಮಾಡ್ಬೇಕಾ, ಪೂಜೆ ಮಾಡ್ಬೇಕಾ, ಪುನಸ್ಕಾರ ಮಾಡ್ಬೇಕಾ, ಕಷ್ಟ ಕಣ್ರಿ. ಆದ್ರೆ ಯಾವಾಗ ಆ ಕಷ್ಟಗಳೆಲ್ಲವನ್ನ ನಾವು ಮೀರಿ ನಿಲ್ತೀವಿ ಆಗ ನಮ್ಗೆ ಆ ವಿಷ ಅಮೃತವಾಗಿ ಪರಿವರ್ತನೆ ಆಗ್ತಾ ಹೋಗುತ್ತೆ. ಆ ಅಮೃತ ಹೇಗಿರುತ್ತೆ ಅಂದ್ರೆ ಭಗವಂತನ ಪ್ರಸನ್ನತೆಯಿಂದ ನಮಗೆ ದೊರಕ್ತಾ ಹೋಗುತ್ತೆ. ಇದು ನಿಜವಾದ ಸುಖ. ಅಷ್ಟೇ ಅಲ್ಲ, ಪರ್ಮನೆಂಟ್ ಸುಖ. ಪರ್ಮನೆಂಟ್ ಅಂದ್ರೆ ಯಾರು ಕಸ್ಕೊಳಕ್ ಆಗಲ್ಲ ಕಣ್ರಿ. ಆ ಸುಖ ನಮಗೆ ದೊರಕ್ತಾ ಹೋಗತ್ತೆ.
ಇನ್ನು ರಾಜಸ ಸುಖ ಹೇಗಿರುತ್ತೆ? ರಾಜಸ ಸುಖ ವಿಷಯ, ವಿಷಯಗಳ ಇಂದ್ರಿಯ ಮತ್ತು ಇಂದ್ರಿಯಗಳ ಸಂಯೋಗಾತ್, ಸಂಯೋಗದಿಂದ ಯತ್ ಯಾವ, ತತ್ ಅದು, ಆಗ್ರೆ ಪ್ರಾರಂಭದಲ್ಲಿ, ಅಮೃತ ಉಪಮಂ ಅಂದ್ರೆ ಅಮೃತದಂತೆ, ಪರಿಣಾಮೆ ಕೊನೆಯಲ್ಲಿ, ವಿಷಮಂ ವಿಷಮಂ ಇವ ಅಂದ್ರೆ ವಿಷದ ಹಾಗೆ, ತತ್ ಅದು, ಸುಖಂ ಸುಖವು, ರಾಜಸಂ ರಜೋಗುಣದಲ್ಲಿ ಇರುವಂಥದ್ದು, ಸ್ಮೃತಂ ಪರಿಗಣಿಸಲಾಗಿದೆ. ಈ ಸಾತ್ವಿಕ ಗುಣಕ್ಕೂ ರಾಜಸ ಗುಣಕ್ಕೂ ತುಂಬಾ ವ್ಯತ್ಯಾಸ ಇದೆ. ಯಾಕೆ ತುಂಬಾ ವ್ಯತ್ಯಾಸ ಇದೆ ಅಂತ ಹೇಳೋದಾದ್ರೆ, ರಾಜಸ ಗುಣ ಮೊದಲು ಅಮೃತದ ಹಾಗಿರುತ್ತಂತೆ. ನಮ್ಮೆಲ್ರಿಗೂ ಬೇಕಾಗಿರೋದೇ ಅಮೃತ ಅಲ್ಲ. ನಾವೇನ್ ಮಾಡ್ತೀವಿ, ಎಸ್ ಅಮೃತ ಹಾಗಿದೆ ಅಂತ ಅಂದ್ರೆ ನನಗದೇ ಬೇಕು. ವಿಷಯೇಂದ್ರಿಯ ಸಂಯೋಗಾತ್ ಅಂದ್ರೆ ವಿಷಯ ಪದಾರ್ಥಗಳಲ್ಲಿ ಇರುವಂತಹ ಸುಖ. ವಿಷಯ ಪದಾರ್ಥಗಳು ಅಂದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಈ ಪ್ರಾಪಂಚಿಕ ಸುಖ. ಎಸ್, ನನಗೆ ಇವತ್ತು ನಾನು ಯಾವುದೋ ಒಂದು ದೇವರನ್ನ ಆರಾಧನೆ ಮಾಡಿದೆ, ಯಾರೋ ಹೇಳಿದ್ರು ಈ ವ್ರತ ಮಾಡಿದ್ರೆ ನೀವು ಮನೆ ಕಟ್ತೀರಾ ಅಂತ, ಆ ವ್ರತ ಮಾಡಿದೆ, ಮನೆ ಕಟ್ಟದೆ. ಅಥವಾ ಯಾರೋ ಅಂದ್ರು 48 ದಿನ ಪೂಜೆ ಮಾಡಿದ್ರೆ ಮಗಳು ಮದ್ವೆ ಆಗುತ್ತೆ ಅಂತ ನಾನು ಪೂಜೆ ಮಾಡಿದೆ, ಮಗಳು ಮದ್ವೆ ಆಯ್ತು. ಯಾರೋ ಒಬ್ರು ಅಂದ್ರು ಈ ವ್ರತ ಮಾಡಿ ನಿಮಗೆ ಹಣ ಬರುತ್ತೆ ಅಂತ, ನಂಗ್ ಹಣ ಬಂತು ಅಲ್ವಾ. ವಿಷಯ ಪದಾರ್ಥಗಳಿಂದ ಸುಖ ಅಂದ್ರೆ ಅವರು ಪೂಜೆ ಪುನಸ್ಕಾರ ಮಾಡೋದು ಯಾಕೆ ಅಂದ್ರೆ ಫಲ ಬರುತ್ತೆ ಅಂತ. ಯಾರನ್ನಾರು ಒಬ್ರನ್ನ ಮಾತಾಡಿಸ್ಬೇಕು ಅಂದ್ರೂ ದೇ ವಿಲ್ ಥಿಂಕ್, ನನಗೆ ಇವರಿಂದ ಪ್ರಾಫಿಟ್ ಇದೆಯಾ, ಪ್ರಾಫಿಟ್ ಇಲ್ವಾ, ಈ ರೀತಿ ವಿಷಯ ಪದಾರ್ಥಗಳಲ್ಲಿ ಇರುವ ಸುಖ ಅಂತ ಹೇಳ್ತಾ ಹೋಗ್ತಾರೆ. ಯಾವುದು? ರಾಜಸ ಗುಣದ ಸುಖ. ಎತ್ತತ್ರ ಗ್ರೇ ಗ್ರೇಮೆ ಅಮೃತೋಪಮಂ ಅಂದ್ರೆ ಮೊದಲಿಗೆ ಅವರಿಗೆ ಅಮೃತ ಕುಡ್ದ ಹಾಗೆ, ಅಯ್ಯೋ ನೋಡ್ರಿ ನನಗ್ ಮದ್ವೆ ಆಗೋಯ್ತು, ನನ್ ಮನೆ ಕಟ್ಬಿಟ್ಟೆ, ನನಗ್ ಮಗು ಆಯ್ತು, ಎಲ್ಲವುದೂ ಸಹ ಹೇಗಿದೆ ಅಂದ್ರೆ ಅಮೃತ ಕುಡ್ದ ಹಾಗಿದೆ. ನಾನ್ ಹೇಳದ್ನಲ್ಲ, ಭಗವದ್ಗೀತೆ ಕೇಳೋದಿಕ್ಕೆ ಬನ್ನಿ ಅಂದ್ರೆ ಇಲ್ಲಪ್ಪ ನಾನು ಕಿಟಿ ಪಾರ್ಟಿಗೆ ಹೋಗ್ಬೇಕು, ಕಿಟಿ ಪಾರ್ಟಿನಲ್ಲಿ ನಾನು ಮಜಾ ಮಾಡ್ಬೇಕು, ನಾನು ಫಿಲಮಿಗೆ ಹೋಗ್ಬೇಕು, ನಾನು ಸೀರಿಯಲ್ ನೋಡ್ಬೇಕು, ನಾನು ಸಿನಿಮಾ ನೋಡ್ಬೇಕು. ಆ ಸೀರಿಯಲ್ ನೋಡೋರು, ಸಿನಿಮಾ ನೋಡೋರು ಹೇಗಿರ್ತಾರೆ ಅಂದ್ರೆ, ಪಾಪ ಆ ಸಿನಿಮಾದಲ್ಲಿ ಯಾರೋ ನಾಯಕನಿಗೆ ಹೊಡೆದ್ರು ಅಂದ್ರೆ ಇವ್ರಿಲ್ಲಿ ಅಳ್ತಾ ಕೂತ್ಕೊಂಡಿರ್ತಾರೆ. ಅವ್ರಿಗೆ ಗೊತ್ತು ಅದು ಫಿಲಮ್ ಅಂತ ಗೊತ್ತಿದ್ರು ಅಳ್ತಾ ಕೂತ್ಕೊಂತಾರೆ. ಇನ್ನು ಸೀರಿಯಲ್ ಅಲ್ಲಿ ಅಯ್ಯೋ ದೇವ, ಆ ಸೀರಿಯಲ್ ಅರ್ಧ ಗಂಟೆ ಬಂದು ಟಿವಿ ಆಫ್ ಮಾಡಿದ್ರು ವಾಕಿಂಗ್ ಅಲ್ಲೂ ಅದೇ ಮಾತು. ಅಯ್ಯೋ ನಿಮಗ್ ಗೊತ್ತಾರಿ, ಆ ಗೌರಿ ಇದ್ದಾಳಲ್ಲ, ಗೌರಿಗೆ ಅವ್ರ ಅತ್ತೆ ಹೊಡೆದ್ ಬಿಟ್ರಂತೆ, ಅವಳು ತಿರುಗ್ಸ್ ಹೊಡಿಬಾರ್ದಾಗಿತ್ತಲ್ವಾ. ಅಯ್ಯೋ ನೋಡ್ರಿ ಮನೆಯಿಂದ ಹೊರಗೆ ಹಾಕ್ಬಿಟ್ಟಿದಂತೆ. ಅಯ್ಯೋ ದೇವ, ಅವಳದ್ ಮನೆಯಿಂದ ಹೊರಗಾರು ಹಾಕ್ಲಿ, ಇನ್ನೊಂದಾರು ಮಾಡ್ಲಿ, ನೀವ್ ಯಾಕೆ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ? ನಿಮಗ್ ಗೊತ್ತು ತಾನೇ ಅದು ಸೀರಿಯಲ್ ಅಂತ, ನಿಮಗ್ ಗೊತ್ತು ತಾನೇ ಅದು ಸಿನಿಮಾ ಅಂತ. ಇನ್ನೂ ಕೆಲವ್ರು ನೋಡ್ಬೇಕು, ಪಾಪ ಆ ಹೀರೋಯಿನ್ನಿಗೆ ಏನಾದ್ರು ಹೊಡೆದು ಬಿಟ್ರೆ ಅದ್ ಹೊಡೆದವ್ರಿಗಂತೂ ಹಿಡೀ ಶಾಪ ಹಾಕ್ತಾರೆ. ಯಾಕೀಗೆ ನೋಡಿ, ಅದ್ರ ಬಗ್ಗೆನೇ ಚಿಂತನೆ. ಅಯ್ಯೋ ನಾಳೆ ಏನಾಗೋಗ್ಬಿಡುತ್ತೋ ಏನೋ, ನಾಳೆ ಏನಾಗ್ಬಿಡುತ್ತೋ ಏನೋ. ಅವ್ರು ಅಂತ ಅಷ್ಟು ಅಡಿಕ್ಟ್ ಆಗಿರ್ತಾರಲ್ಲ, ಅವ್ರನ್ನೆಲ್ಲಾರು ಕರೆದ್ ನೋಡಿ, ಖಂಡಿತ ಅವ್ರು ಬರೋದಿಲ್ಲ. ಇರ್ರಿ, ನಿನ್ನೆ ತಾನೇ ಪಾಪ ಗೌರಿಗೆ ಹೊಡೆದು ಬಿಟ್ಟಿದ್ದಾರೆ, ಇವತ್ತು ಅವಳು ಏನ್ ಆಗ್ತಾಳೆ ನೋಡ್ಬೇಕು, ಅವಳಿಗೆ ಉಸಿರೇ ಇರ್ಲಿಲ್ಲ, ಅವಳಿಗೆ ಉಸಿರು ಬರ್ಲಿಲ್ವಾ ನಾನು ತಿಳ್ಕೋಬೇಕು ಅಂದ್ರೆ ಅವರಿಗೆ ಬರೀ ಅದರಿಂದನೇ ಖುಷಿ ಸಿಗ್ತಾ ಹೋಗುತ್ತೆ, ಬೇರೆ ಯಾವ ವಿಷಯದಲ್ಲೂ ಅವರಿಗೆ ಖುಷಿ ಸಿಕ್ಕೋದಿಲ್ಲ. ಅದ್ರ ಪರಿಣಾಮ ಏನಾಗಿರುತ್ತೆ ಅಂದ್ರೆ, ಪರಿಣಾಮೇ ವಿಷಮಿವ ಅಂದ್ರೆ ಕೊನೆಗೆ ವಿಷ ಕುಡ್ದ ಹಾಗಿರುತ್ತೆ. ಈಗ ಉದಾಹರಣೆ, ಈಗ ನಮ್ಗೆ ಆಲ್ರೆಡಿ ನಮಗೆ ಗೊತ್ತಾಗ್ ಹೋಗ್ಬಿಟ್ಟಿದೆ ಈ ಸಂಬಂಧಗಳಿರಬಹುದು ಅಥವಾ ಇನ್ನೊಂದು ಮತ್ತೊಂದು ಯಾವುದೇ ಇದ್ರೂ ಇದೆಲ್ಲವುದು ಸಹ ಟೆಂಪರರಿ ಅಂತ. ಹೌದು, ನಮ್ಮ ಕರ್ತವ್ಯವನ್ನ ಮಾಡ್ಬೇಕು ಅಷ್ಟೇ. ಉದಾಹರಣೆ, ಈಗ ಸಂಬಂಧ ಅಂತ ತಗೊಂಡಾಗ, ಎಕ್ಸ್ಪೆಷಲಿ ಗಂಡ ಹೆಂಡತಿ ಸಂಬಂಧನೇ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ. ಗಂಡ ಮತ್ತೆ ಹೆಂಡತಿ ಅಂದಾಗ ಆಬ್ವಿಯಸ್ಲಿ ಮೊದ್ಲಿಗೆ ತುಂಬಾ ಖುಷಿ ಇರುತ್ತೆ ಕಣ್ರಿ. ಅದು ಅರೇಂಜ್ ಮ್ಯಾರೇಜ್ ಆರು ಆಗಿರ್ಬೋದು, ಲವ್ ಮ್ಯಾರೇಜ್ ಆರು ಆಗಿರ್ಬೋದು. ಮದ್ವೆ ಆದ ಹೊಸದ್ರಲ್ಲಿ ಯಾರಿಗಾರು ಕೇಳಿ ಹೇಗಿದೆ ಲೈಫು,
ತುಂಬಾ ಚೆನ್ನಾಗಿದೆ. ಗಂಡ ಹೇಗ್ ನೋಡ್ಕೊಳ್ತಾನೆ, ತುಂಬಾ ಚೆನ್ನಾಗಿ ನೋಡ್ಕೊಂತಾಳೆ. ಹೆಂಡತಿ ಹೇಗ್ ನೋಡ್ಕೊಂತಾಳೆ, ತುಂಬಾ ಚೆನ್ನಾಗಿದ್ದಾಳೆ. ಹೆಂಡತಿ ಅಂತೂ ಸೂಪರು, ಗಂಡ ಅಂತೂ ಇನ್ನೂ ಸೂಪರು. ಅವರಿಬ್ರು ಜೋಡಿ ಸೂಪರೂ ಸೂಪರು. ಇದ್ರೆ ಆ ತರ ಇರ್ಬೇಕು, ಗಂಡ ಹೆಂಡತಿ ಅಂದ್ರೆ ಆ ತರ ಇರ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಎಲ್ಲವೂ ಸುಖ ಇರುತ್ತೆ. ಇದ್ರಲ್ಲಿ ಏನ್ ಮೇಡಮ್ ಪ್ರಾಬ್ಲಮ್ಮು ಅಂತ ಕೇಳೋದಾದ್ರೆ, ಒಂದಲ್ಲ ಒಂದು ದಿನ ಆ ಗಂಡ ಹೆಂಡತಿಯನ್ನು, ಹೆಂಡತಿ ಗಂಡನನ್ನು ದೈಹಿಕವಾಗಿ ಬಿಟ್ಟು ಹೋದಾಗ, ಅಂದ್ರೆ ಅವ್ರ ಮರಣ ಹೊಂದಿದಾಗ ನಮಗ್ ಸುಖ ಸಿಕ್ಕುತ್ತಾ? ಅಂದ್ರೆ ಎಷ್ಟು ನೋವಿನ ಸಂಗತಿ ಅದು. ಅದೇ ಗಂಡನ ಜೊತೆ, ಅದೇ ಹೆಂಡತಿಯ ಜೊತೆ ನಾವು ಯಾವ ಜಾಗಕ್ಕೆ ಹೋಗಿದ್ವಿ, ಯಾವ ಜಾಗಕ್ಕೆ ಹೋದಾಗ ನಮಗೆ ಖುಷಿ ಸಿಕ್ಕಿತ್ತು, ಅದೇ ಜಾಗಕ್ಕೆ ಮತ್ತೆ ಹೋದಾಗ ನಮಗೆ ಅತಿ ಹೆಚ್ಚು ದುಃಖ ಆಗ್ತಾ ಹೋಗುತ್ತೆ. ಈಗ ಉದಾಹರಣೆ, ಗಂಡನಿಗೆ ದೋಸೆ ಇಷ್ಟ, ಹೆಂಡತಿ ಅವಳು ಬದುಕಿರೋವರೆಗೂ ಯಾವಾಗ ದೋಸೆ ಮಾಡಿದ್ರು ಮೊದಲನೇದು ತತ್ಕೊಂಡೇ ತಿನ್ನೋದು. ಅಯ್ಯೋ, ನನ್ನ ಗಂಡನಿಗೆ ಇಷ್ಟ ಆಯ್ತು. ಅಥವಾ ಹೆಂಡತಿಗೆ ಯಾವ್ದೋ ಒಂದು ಕಲರ್ ಇಷ್ಟ, ಅಥವಾ ಏನೋ ಒಂದು ಹೂವು ಇಷ್ಟ ಅಂತ ಅನ್ಕೊಳ್ಳಿ. ಗಂಡ ಆ ಹೂ ನೋಡ್ದಾಗೆಲ್ಲ ಅಳ್ತಾನೆ, ಅಯ್ಯೋ ನನ್ನ ಹೆಂಡತಿಗೆ ಈ ಹೂ ತುಂಬಾ ಇಷ್ಟ ಆಯ್ತು. ಅಲ್ವಾ? ಯಾಕೆ? ಸಂಬಂಧಗಳು ಅಂದ್ರೆ ಸುಖ ಸಿಕ್ಕುತ್ತೆ ಅಂತ ಅನ್ಕೊಂಡ್ಬಿಟ್ಟಿದೀವಲ್ವಾ? ಅಂದ್ರೆ ಇಲ್ಲ ರೀ, ಎಲ್ಲ ಸಂಬಂಧಗಳಲ್ಲೂ ಸಹ ಕೊನೆಗೆ ದುಃಖನೇ. ಅಪ್ಪ ಅಮ್ಮ ಇರ್ಬೋದು, ಗಂಡ ಹೆಂಡತಿ ಇರ್ಬೋದು, ತಂದೆ ಮಕ್ಕಳಿರ್ಬೋದು, ಅಮ್ಮ ಮಕ್ಕಳಿರ್ಬೋದು, ಎಲ್ಲ ಸಂಬಂಧಗಳು. ತಂದೆ ತಂದ್ಕೊಡ್ತಿದ್ದ ಅದೇ ಮಲ್ಲಿಗೆ ಹೂವು ಈಗ ಮಲ್ಲಿಗೆ ಹೂ ನೋಡಿದಾಗ ಬೇಜಾರಾಗತ್ತೆ. ಅಯ್ಯೋ, ನನ್ನ ಅಪ್ಪ ತಂದ್ಕೊಡ್ತಿದ್ರು. ಅಥವಾ ಯಾವುದೋ ಒಂದು ಸ್ವೀಟ್ ಡಿಶ್ ನೋಡಿದಾಗ ನಮಗ್ ಬೇಜಾರಾಗತ್ತೆ. ಅಯ್ಯೋ, ನನ್ನ ಅಮ್ಮ ಇದನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ಲು, ನನ್ನ ಅಜ್ಜಿ ಇದನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ಲು. ಅದು ನೋಡಿದ್ರೆ ಸಾಕು ನಮಗ್. ಅಂದ್ರೆ ನಿಮಗ್ ಖುಷಿ ಸಿಗ್ತಾ ಇಲ್ವಾ? ಖುಷಿ ಎಲ್ಲಿ? ಖುಷಿ ದುಃಖದ ಹೊದಿಕೆಯನ್ನ ಹೊದ್ಕೊಂಡ್ ಬಂದಿದೆ ಅಷ್ಟೇ. ಚಾಕ್ಲೇಟ್ ರೇಪರ್ ನೋಡ್ಬಿಟ್ಟು ವಾವ್ ಇದು ಸೂಪರ್ ಆಗಿದೆ ಅಂತ ತಗೊಳ್ತೀವಿ, ಆದ್ರೆ ಒಳಗಡೆ ಹುಳ ಇರುತ್ತೆ ಅಂತ ನಮಗೆ ಗೊತ್ತಾಗಲ್ಲ ಕೆಲವೊಂದ್ಸಲ. ಆ ರೀತಿ ಎಲ್ಲ ಸಂಬಂಧಗಳೂ ಸಹ ಅಷ್ಟೇ. ದುಃಖದ ದುಃಖ ಒಳಗಿರುತ್ತೆ, ಸುಖದ ಹೊದಿಗೆಯನ್ನ ಹೊದ್ಕೊಂಡ್ ಬರುತ್ತೆ ಅಷ್ಟೇ. ಇದು ತಾಮಸ ಗುಣದ ಸುಖ ಅಲ್ವಾ? ಒಂದು ಸೀರಿಯಲ್ ನೋಡೋದು, ಒಂದು ಟಿವಿ ನೋಡೋದು, ಅಥವಾ ಒಂದು ಸಂಬಂಧಗಳು, ಆ ಸಂಬಂಧದಲ್ಲಿರುವ ಪ್ರೀತಿಗಳು, ಎಲ್ಲವುದೂ ಅಷ್ಟೇ. ನಮಗೆ ಈ ಕೇವಲ ಈ ವಿಷಯ ಪದಾರ್ಥಗಳಿಂದ ನಮಗೆ ಸುಖ ಸಿಗ್ತಾ ಹೋಗ್ತಿದೆಯೇ ವಿನಃ, ಸುಖ ಸಿಕ್ಕಿದ ತಕ್ಷಣ ಖುಷಿ ಆಗುತ್ತೆ. ಉದಾಹರಣೆ, ಮದುವೆ ವಯಸ್ಸಿಗೆ ಮಗಳು ಬಂದ್ಲು, ಅಥವಾ ಒಬ್ಬ ವ್ಯಕ್ತಿ ಬಂದ್ರು ಅಂದ ತಕ್ಷಣ ಅವ್ರಿಗೆ ಮದ್ವೆ ಆದ ತಕ್ಷಣ ಖುಷಿ ಸಿಕ್ಕುತ್ತೆ. ಆ ಖುಷಿ ಪರ್ಮನೆಂಟ್ ಆಗಿರುತ್ತಾ? ಅಲ್ವಾ? ಅಂದ್ರೆ ಇದು ಕೆಲವೊಂದು ಕಠಿಣ, ಅಂದ್ರೆ ಕಷ್ಟ. ಅರ್ಗಿಸ್ಕೊಳ್ಳೋದಕ್ಕೂ ಕಷ್ಟ, ಹೇಳೋದಕ್ಕೂ ಕಷ್ಟ. ಆದ್ರೆ ಇಟ್ ಇಸ್ ಫ್ಯಾಕ್ಟ್. ಅದೇ ರೀತಿ ಈ ರಾಜಸಗುಣದ ಸುಖ ಏನಿದೆ, ಮೊದಲಿಗೆ ಅಮೃತ ಕುಡ್ದ ಹಾಗೆ, ವಾವ್, ನನ್ನ ಬಾಯ್ ಫ್ರೆಂಡ್ ಜೊತೆ ಹೋಗ್ತಾ ಇದ್ದೀನಿ, ನನ್ನ ಗರ್ಲ್ ಫ್ರೆಂಡ್ ಜೊತೆ ಹೋಗ್ತಾ ಇದ್ದೀನಿ, ನನ್ನ ಫ್ರೆಂಡ್ ಜೊತೆ ಹೋಗ್ತಾ ಇದ್ದೀನಿ, ನನಗೆ ಆ ಊರು ಅಂದ್ರೆ ಇಷ್ಟ, ಈ ಊರು ಅಂದ್ರೆ ಇಷ್ಟ. ಕೊನೆಗೆ ನಿಮ್ಮ ಫ್ರೆಂಡೇ ಇರ್ಬೋದು, ಅವ್ರು ನಿಮ್ಮನ್ನ ಬಿಟ್ಟು ಹೋದಾಗ ನಿಮಗೆ ಎಷ್ಟು ನೋವಾಗತ್ತೆ. ವಿದ್ಯಾರ್ಥಿಗಳಿಗೆ ಓದಿ ಅಂದ್ರೆ ಬೇಜಾರಾಗತ್ತೆ, ಅಳೂ ಬರ್ತಾ ಇರುತ್ತೆ. ಈಗ ಒಬ್ಬ ಸ್ಟೂಡೆಂಟ್ ವಿಷಯನೇ ತಗೊಳ್ಳೋಣ. ನಾವು ಒಂದು ಸ್ಕೂಲಿಗೆ ಅವನಿಗೆ ಒಂದು ಹಾಕಿದೀವಿ ಅಂದ್ರೆ, ಏನಕ್ಕೆ ಹಾಕಿದೀವಿ ಅಂದ್ರೆ ಅವನು ಚೆನ್ನಾಗಿ ಓದ್ಲಿ ಅಂತ. ಮೊದ್ಲು ತುಂಬಾ ಅವನಿಗೆ ಅಳು ಬರುತ್ತೆ, ಅಯ್ಯೋ ಓದ್ಬೇಕಾ, ಹೋಮ್ ವರ್ಕ್ ಕೊಡ್ತಾರೆ, ಹಾಗೆ ಹೀಗೆ. ಅದೇ ಒಂದು ದಿನ ಓದಿ ಅವನಿಗೆ ಒಂದು ಉನ್ನತ ಸ್ಥಾನಕ್ಕೆ ಹೋದಾಗ, ಎಸ್, ಯಾವ ಟೀಚರ್ ಅವನಿಗೆ ಅತಿ ಹೆಚ್ಚು ಪನಿಷ್ಮೆಂಟ್ ಕೊಡ್ತಾ ಇದ್ರೋ ಆ ಟೀಚರೇ ಅವನಿಗೆ ಫೇವ್ರೇಟ್ ಆಗ್ತಾರೆ. ಯಾಕೆ? ಅವತ್ತು ಹೌದು, ನನಗೆ ಉತ್ತಲೇಖನ ಅಂತ ಬರೆಯಕ್ ಬರ್ತಿರ್ಲಿಲ್ಲ, ನನ್ನ ಟೀಚರ್ ನನ್ನ ಕೈ ಮೇಲೆ ಹೊಡೆದು ಬರ್ಸಿದ್ರು, ಇವತ್ತು ನಾನು ಕನ್ನಡವನ್ನ ಅಷ್ಟು ಸ್ಪಷ್ಟವಾಗಿ ಓದ್ತೀನಿ, ನಾನು ಅಷ್ಟು ಸ್ಪಷ್ಟವಾಗಿ ಬರೀತೀನಿ ಅಂತ. ಇದು ಸಾತ್ವಿಕವಾದ ಸುಖ. ಮೊದ್ಲಿಗೆ ಕಷ್ಟ ಸಿಕ್ಕುತ್ತೆ, ಆಮೇಲೆ ಸುಖ ಸಿಕ್ಕುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ, ಆ ಶಾಲೆಯಲ್ಲಿ ಹಲವಾರು ಜನ ಸ್ನೇಹಿತರನ್ನ ಮಾಡ್ಕೊಳ್ತೀವಿ. ಆ ಸ್ನೇಹಿತರನ್ನ ಮಾಡ್ಕೊಂಡಾಗ, ಆ ಡಬ್ಬಿಯನ್ನ ಹಂಚ್ಕೊಂಡು ತಿಂದಾಗ ಏನು ಸುಖ ಇರುತ್ತೆ ರೀ. ಆ ಸುಖ ಹೇಳೋದಕ್ ಆಗೋದೇ ಇಲ್ಲ. ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತೀವಿ. ವಿ ಎಂಜಾಯ್ಡ್ ದಟ್ ಲೈಫ್. ಆದ್ರೆ ಕೊನೇ ದಿನ
ಆ ಶಾಲೆಯನ್ನ ಬಿಟ್ಟು ಬರ್ಬೇಕಾದ್ರೆ, ಆ ಸ್ನೇಹಿತರನ್ನ ಬಿಟ್ಟು ಬರ್ಬೇಕಾದ್ರೆ, ಆ ಸ್ಕೂಲನ್ನ ಬಿಟ್ಟು ಬರ್ಬೇಕಾದ್ರೆ ನಮ್ಗೆ ಎಷ್ಟು ನೋವಾಗತ್ತೆ. ಹೆಚ್ಚು ಕಮ್ಮಿ ಎಲ್ಲ ವಿದ್ಯಾರ್ಥಿಗಳು ಎಲ್ರೂ ಅನುಭವಿಸಿರ್ತೀವಿ. ನಮ್ ಜೀವನೇ ಹೋದಂಗಾಗತ್ತೆ. ಇದು ರಾಜಸ ಸುಖ. ಅಷ್ಟೇ ಎಕ್ಸಾಂಪಲ್. ಈಗ ಸುಲಭವಾಗಿ ಹೇಳ್ಬೇಕಂದ್ರೆ ಇದು ಸಾತ್ವಿಕ ಸುಖ, ಇದು ರಾಜಸ ಸುಖ. ಅಂದ್ರೆ ಈ ರಾಜಸ ಸುಖ ಒಳ್ಳೇದಲ್ಲ ಅಂತ ಹೇಳೋದಿಕ್ಕಾಗೋದಿಲ್ಲ. ಆದ್ರೆ ಮೊದ್ಲಿಗೆ ಮಾತ್ರ ಅದು ಚೆನ್ನಾಗಿರುತ್ತೆ. ಆದ್ರೆ ಅದರ ಅಂತ್ಯ ಮಾತ್ರ ನಿಜಕ್ಕೂ ಸಹ ತುಂಬಾ ನೋವಲ್ಲಿ ಇರುತ್ತೆ. ಹೆಣ್ಣು ಮಗು ಹುಟ್ಟಿದ ತಕ್ಷಣ ಖುಷಿ ಆಗುತ್ತೆ. ವಾವ್! ನಮ್ ಮನೆಗೆ ಲಕ್ಷ್ಮಿನೇ ಬಂದ್ಲು. ಅದ್ರಲ್ಲೂ ಹೆಣ್ಮಕ್ಳೇ ಇಲ್ದೇ ಇರೋ ಮನೆಗೆ ಹೆಣ್ಮಕ್ಳು ಹುಟ್ಲಿ. ಏನ್ ಖುಷಿ ಗೊತ್ತಾ ಅವ್ರಿಗೆ? ರಾಣಿ ತರಾನೇ ನೋಡ್ಕೊಂಡಿರ್ತಾರೆ. ಅದೇ ಆ ಮಗುವನ್ನ ಮದುವೆ ಮಾಡಿ ಕಳಿಸ್ಬೇಕಾದ್ರೆ ಖುಷಿಯಾಗಿರ್ತಾರ? ಖಂಡಿತ ಇಲ್ಲ. ನೋಡಿ, ಮದುವೆ ಅನ್ನೋದು ಅಷ್ಟೇ. ಖುಷಿಯ ವಿಷಯನ ಅಂತ ನೋಡೋದಾದ್ರೆ ಅದ್ರಲ್ಲಿ ಖುಷಿ ಇದೆ, ಇಲ್ಲ ಅಂತ ಅಲ್ಲ. ಆದ್ರೆ ಕೊನೆಗೆ ಆ ಮಗುವನ್ನ ಬೀಳ್ಕೊಡ್ಬೇಕಾದ್ರೆ ಎಷ್ಟು ಕಷ್ಟ ಆಗತ್ತೆ. ಎಲ್ರೂ ಹತ್ಕೊಂಡೇ ಕಳ್ಸೋದು. ಯಾರಾರು ಖುಷಿಯಾಗಿ ಹೋಗ್ಬಾ ಅಂತಾನೋ, ಅಥವಾ ನನ್ ಜವಾಬ್ದಾರಿ ಕಳೆದೋಯ್ತು ಅಂತಾನೋ, ಯಾರಾದ್ರೂ ಒಬ್ರಾರು ಖುಷಿಯಾಗಿ ಅಪ್ಪಾ ಸದ್ಯಪ್ಪ ನಾನ್ 25 ವರ್ಷ ಸಾಕಿದ್ದೆ, ನನಗಂತೂ ಸಾಕಾಗ್ ಹೋಗ್ಬಿಟ್ಟಿತ್ತು ಅಂತ ಯಾರಾದ್ರೂ ಹೇಳ್ತಾರ? ಯಾರು ಹೇಳಲ್ಲ. ಆ ರೀತಿ ಸುಖಗಳು 2 ರೀತಿ ಇದೆ ಅಂತ ಹೇಳ್ತಾ ಹೋಗ್ತಾರೆ. ಅದು ಮುಂದುವರೆದು ಇನ್ನು ತಾಮಸ ಸುಖದ ಬಗ್ಗೆ ಹೇಳ್ತಾನೆ. ಪಾಪ ಈ ತಾಮಸ ಸುಖ ಹೇಗಿರುತ್ತಪ್ಪ ಅಂತ ಅಂದ್ರೆ, ತಾಮಸ ಅಂದ್ರೇನೆ ಬೇಜಾರಾಗೋ ರೀತಿಯಲ್ಲಿ ಭಗವಂತ ನಮಗೆ ತಲೆಗ್ ತುಂಬುತ್ತಾ ಇದ್ದಾನೆ. ಏಕೆಂದ್ರೆ ನೀನ್ ಅಲ್ಲಿದ್ರೆ ಬಿಟ್ಬಿಡು ಅಂತ. ಯತ್ ಯಾವುದು, ಆಗ್ರೆ ಆರಂಭದಲ್ಲಿ, ಚ ಕೂಡ, ಅನುಬಂಧೆ ಅಂತ್ಯದಲ್ಲಿಯೂ, ಚ ಕೂಡ, ಸುಖಂ ಸುಖವು, ಮೋಹನಂ ಮೋಹಕವು, ಆತ್ಮನಃ ತನ್ನ, ನಿದ್ರಾ ನಿದ್ರೆ, ಆಲಸ್ಯ ಸೋಂಬೇರಿತನ, ಪ್ರಮಾದ ಭ್ರಮೆಗಳ, ಉನ್ನತಂ ಉನ್ನ ಉತ್ಪನ್ನಗಳಾದ, ತತ್ ಅದು, ತಮಸಂ ತಮೋಗುಣದಲ್ಲಿ ಇರುವಂತಹದು, ಉದಾಹೃತಂ ಎಂದು ಹೇಳಲಾಗಿದೆ. ಈ ಸಾತ್ವಿಕ ಗುಣ ಮೊದಲು ಕಷ್ಟವನ್ನ ಕೊಡುತ್ತೆ, ಆಮೇಲೆ ಸುಖವನ್ನ ಕೊಡುತ್ತೆ. ಈ ರಾಜಸ ಗುಣ ಮೊದಲು ಸುಖವನ್ನ ಕೊಡುತ್ತೆ, ಆಮೇಲೆ ದುಃಖವನ್ನ ಕೊಡುತ್ತೆ. ಆದ್ರೆ ಈ ತಾಮಸ ಗುಣ ಹೇಗಿದ್ಯಪ್ಪ ಅಂತ ಅಂದ್ರೆ, ಅಯ್ಯೋ ಭಗವಂತ, ಹೇಗಿದೆಯಪ್ಪ ಅಂತ ಅಂದ್ರೆ ತುಂಬಾ ಸುಂದರವಾಗಿ ಹೇಳ್ತಾ ಹೋಗ್ತಾರೆ. ಮೊದಲಿಗೆ ಅಂದ್ರೆ ಫಸ್ಟ್ ಹೇಗಿರುತ್ತೆ ಅಂತ ಅಂದ್ರೆ, ಉದಗ್ರೆ ಜಾನುಬಂಧೇಚ, ಮೊದಲಿಗೆ ಇದು ಬಂಧನದಲ್ಲೇ ಇರುತ್ತೆ. ಸುಖಂ ಮೋಹನ ಆತ್ಮನಃ, ಅಂದ್ರೆ ಆ ಸಮಯದಲ್ಲಿ ಮಾತ್ರ ನಾವು ಖುಷಿಯಾಗಿ ಇರ್ತೀವಿ. ಆ ಸಮಯದಲ್ಲಿ ಮಾತ್ರ ಖುಷಿಯಾಗಿ ಅಂತ ಅಂದ್ರೆ, ಉದಾಹರಣೆ ಅಡಿಕ್ಟ್ ಆದ ಹಾಗೆ. ಅಡಿಕ್ಟ್ ಆದ ಹಾಗೆ ಅಂತ ಅಂದ್ರೆ ಒಂದು ಚಟ ಇದ್ದ ಹಾಗೆ. ಈಗ ಉದಾಹರಣೆ, ಒಬ್ಬ ಕುಡುಕನಿಗೆ ಕೇಳಿ, ಏನು ನಿಮಗ್ ತುಂಬಾ ಇಷ್ಟ? ಆ ನಾನು ಮೊದಲನೇ ಸಿಪ್ಪು ಕುಡಿತೀನಲ್ಲ, ಅವಾಗ ಏನ್ ಸುಖವಾಗಿರ್ತೀನಿ ಗೊತ್ತೇನ್ರಿ ಅಂತ ಹೇಳ್ತಾರೆ. ಆಮೇಲೆ ಹೇಗಿರುತ್ತೆ ಅಂತ ಅವ್ರಿಗೆ ಕೇಳಿ ನೋಡಿ. ಅವ್ರು ಹೇಳ್ತಾರೆ, ನಾನ್ ತೇಲ್ತಾ ಇರ್ತೀನಿ. ಹೌದಾ? ಅವ್ರು ತೇಲ್ತಾ ಇರ್ತಾರ ಅಂತ ನೋಡೋದಿದ್ರೆ ಖಂಡಿತ ತೇಲ್ತಾ ಇರಲ್ಲ. ಯಾವ್ದೋ ಮೋರಿನಲ್ಲಿ ಬಿದ್ದಿರ್ತಾರಷ್ಟೆ. ಎಲ್ಲಾ ಕುಡುಕರದು ಇದು ಕಾಮನ್ ಅಲ್ವಾ? ಅಂದ್ರೆ ಚಟದ ಹಾಗಿರುತ್ತೆ. ಮೋಹನ ಅಂತ ಅಂದ್ರೆ ಅಡಿಕ್ಟ್ ಆಗಿರ್ತಾರೆ. ಈ ಮಾದಕ ದ್ರವ್ಯಗಳಿಗೆ ಅಡಿಕ್ಟ್ ಆದವ್ರು ಹೇಗಾಗಿರ್ತಾರೆ, ಫಾರ್ ಎಕ್ಸಾಂಪಲ್ ಇವತ್ತು 7 ಗಂಟೆಗೆ ಅವ್ರಿಗೆ ಏನೋ ಒಂದು ಅಡಿಕ್ಷನ್ ಇತ್ತು ಅಂತ ಅಂದ್ರೆ, ಮಾರನೇ ದಿನ 7 ಗಂಟೆಗೆ ಅವ್ರಿಗೆ ಅದು ಬೇಕೇ ಬೇಕು. ಅದಿಲ್ಲ ಅಂದ್ರೆ ಆಗಲ್ಲ. ಅಯ್ಯೋ ನನಗ್ ಬೇಕು, ಅದು ಹೇಗಾರ ಸರಿ ನಂಗೆ ಬೇಕು, ನಂಗೆ ಅದಿಲ್ಲ ಅಂದ್ರೆ ಆಗಲ್ಲ, ನಂಗೆ ಅದು ಬೇಕೇ ಬೇಕು. ಯಾಕೆ ಅವ್ರು ಅಷ್ಟು ಅಡಿಕ್ಟ್ ಆಗಿರ್ತಾರಪ್ಪ ಅಂತ ಅಂದ್ರೆ, ಅವರು ಹುಚ್ಚರ ಹಾಗಾಡ್ತಿರ್ತಾರೆ. ಅಂದ್ರೆ ಒಂದು ಅಡಿಕ್ಷನ್ ಇರುತ್ತೆ, ಇನ್ನೊಂದು ಮಾದಕ ದ್ರವ್ಯದ ಹಾಗೆ ಹುಚ್ಚರ ಹಾಗಾಡ್ತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಗಪ್ಪ ಅಂತ ಅಂದ್ರೆ, ಒಬ್ಬ ಕುರುಡ ಅಂತ ಅನ್ಕೊಳ್ಳೋಣ. ಆ ಕುರುಡನಿಗೆ ಒಂದು ಹಾವನ್ನ ತಗೊಂಡ್ ಹೋಗಿ ಆ ಕುರುಡನಿಗೆ ಹಾಕ್ಬಿಟ್ಟು, ನೋಡು ನಾನ್ ನಿನಗೆ ಹೂ ಮಾಲೆಯನ್ನ ಹಾಕ್ತಾ ಇದ್ದೀನಿ, ಇಟ್ಕೋ ಅಂತ ಅಂದ್ರೆ ಅವನಿಗೆ ಖುಷಿ ಆಗತ್ತಾ?
ಅವ್ನು ಅನ್ಕೋಬಹುದು ಅಯ್ಯೋ ಮಳೆ ಹಾಕ್ತಾ ಇದ್ದಾರಾ ಅಂತ. ಆದ್ರೆ ನೋಡ್ದವ್ರಿಗೆ ಮೊದಲಿಗೂ ದುಃಖ ಆಗತ್ತೆ. ಅಪ್ಪಿ ತಪ್ಪಿ ಆ ಹಾವಿನಿಂದ ಏನಾದ್ರೂ ಕಚ್ಚಿ ಅದ್ರ ಕಡಿತದಲ್ಲಿ ಅವನೇನಾದ್ರೂ ಪ್ರಾಣ ತೆತ್ತಿದ್ರೆ ಆಮೇಲೂ ದುಃಖ ಆಗತ್ತೆ. ಮೊದ್ಲಿಗೂ ದುಃಖ, ಆಮೇಲೂ ದುಃಖ. ಆದ್ರೆ ಯಾಕೆ ಈ ಉದಾಹರಣೆನೆ ಕೊಡ್ತಿದ್ದಾರೆ ಇಲ್ಲಿ ಅಂತ ಅಂದ್ರೆ, ಈ ತಾಮಸ ಗುಣದವರು ಆ ಭ್ರಮೆನಲ್ಲಿರ್ತಾರೆ. ಅಂದ್ರೆ ಕುರುಳ ಹಾವು ಹಾಕೊಂಡ್ ಹಾಗೆ, ಅಯ್ಯೋ ನಂಗೆ ಹೂವಿನ ಹಾರನೇ ಹಾಕಿದ್ದಾರೆ ಅನ್ಸುತ್ತೆ, ಅದಕ್ಕೆ ಇಷ್ಟೊಂದು ಘಮ ಘಮ ಅಂತಿದೆ ಅಂತ ಅನ್ಕೊಂತಾ ಇದ್ದಾನ ಅವನು. ಆದ್ರೆ ಅವನಿಗೆ ಗೊತ್ತಿಲ್ಲ ಪಾಪ ಅದು ಹಾವು ಅಂತ. ಆ ರೀತಿ ಈ ತಾಮಸ ಗುಣದವರು ಅಡಿಕ್ಟ್ ಆಗಿರ್ತಾರೆ. ಅದು ಅನುಭವಿಸುವಾಗಲೂ ಸಹ ವಿಷದ ರೀತಿಯಲ್ಲೇ ಇರುತ್ತೆ. ಅದರ ಪರಿಣಾಮವೂ ಸಹ ವಿಷದ ರೀತಿಯಲ್ಲೇ ಇರುತ್ತೆ. ಒಬ್ಬ ಅಂದ್ರೆ ನಾನು ಹೇಳದ್ನಲ್ಲ, ಕುಡುಕ ಇರ್ಬೋದು ಅಥವಾ ಮಾದಕ ವ್ಯಸನಿಗಳಿರ್ಬೋದು, ಮೊದ್ಲಿಗೂ ಬೇಜಾರೇ ಅವ್ರಿಗೆ. ಅಂದ್ರೆ ಮೊದಲಿಗೂ ವಿಷನೇ, ಕೊನೆಗೂ ಸಹ ಅದು ವಿಷದ ರೀತಿಯಲ್ಲೇ ಇರುತ್ತೆ. ಹಾಗೇನೆ ನಿದ್ರಾಲಸ್ಯ ಪ್ರಮಾದೋಕ್ತಂ ಅಂತ ಅಂದ್ರೆ, ನಿದ್ರೆ ಮತ್ತು ಆಲಸ್ಯ. ನಿದ್ರೆ ಸುಖ ಸಿಕ್ಕುತ್ತಾ ಅಂತ ನೋಡೋದಿದ್ರೆ ಖಂಡಿತ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ಅಫ್ಕೋರ್ಸ್ ತುಂಬಾ ದಣಿವಾದಾಗ ನಮಗೆ ಸ್ವಲ್ಪ ಹೊತ್ತು ನಾವು ನಿದ್ರೆ ಮಾಡಿದ್ರೆ ಅದು ಒಳ್ಳೇದು, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಆದ್ರೆ ಇಲ್ಲಿ ಇವ್ರು ಯಾವ ರೀತಿ ನಿದ್ರೆ ಮಾಡ್ತಾರಪ್ಪ ಅಂತ ಅಂದ್ರೆ, ಒಬ್ಬ ರೋಗಿ ಮಲಗಿದ ಹಾಗೆ. ಉದಾಹರಣೆ ಹೇಳ್ಬೇಕು ಅಂತ ಅಂದ್ರೆ, ಒಬ್ಬ ಪೇಷಂಟಿಗೆ ಪೈಪ್ ಹಾಕ್ಬಿಟ್ಟು ಮೆಡಿಸನ್ ಕೊಡ್ತಾರೆ ಅಥವಾ ಆಹಾರವನ್ನ ಕೊಡ್ತಾರೆ ತುಂಬಾ ತೀವ್ರವಾಗಿದ್ರೆ. ಆ ಪೈಪಲ್ಲಿ ಹಾಕಿದಾಗ ಏನಾಗುತ್ತೆ ಅಂತ ಅಂದ್ರೆ, ಅವನಿಗೆ ಹೊಟ್ಟೆ ತುಂಬುತ್ತೆ. ಅದರ ರುಚಿ ಏನಾದ್ರೂ ಗೊತ್ತಾಗತ್ತಾ? ಈಗ ಗಂಜಿ ಇರ್ಬೋದು ಅಥವಾ ಫ್ರೂಟ್ ಜ್ಯೂಸ್ ಇರ್ಬೋದು, ಏನೋ ಒಂದು ಡೈರೆಕ್ಟ್ ಹೊಟ್ಟೆಗೆ ಹೋಗೋ ಹಾಗೆ ಪೈಪ್ ಹಾಕಿರ್ತಾರೆ ಅಂತ ಅನ್ಕೊಳ್ಳೋಣ. ಅದರಿಂದ ಅವನೇನಾದ್ರೂ ಸ್ವಾದವನ್ನ ಅನುಭವಿಸೋದಕ್ಕೆ ಸಾಧ್ಯನಾ ಅಂದ್ರೆ, ಅವನಿಗೆ ಸ್ವಾದ ಇಲ್ಲ, ಹೊಟ್ಟೆ ತುಂಬಿದೆ ಅಷ್ಟೇ. ಇನ್ನು ಹೇಳ್ಬೇಕಂದ್ರೆ ಈಗ ಗ್ಲೂಕೋಸ್ ಹಾಕಿರ್ತಾರೆ. ಅದರಿಂದ ಅವನಿಗೆ ಶಕ್ತಿ ಬರ್ತಾ ಇದೆ. ಅದ್ರ ರುಚಿ ಹೇಗಿದೆ ಅಂತ ಗೊತ್ತಾ? ರುಚಿ ಹೇಗಿದೆ ಅಂತ ಗೊತ್ತಿಲ್ಲ. ಹಾಗೇನೆ ಈ ತಾಮಸ ಸುಖ. ಹೊಟ್ಟೆ ತುಂಬ್ತಾ ಇದೆ. ಆದ್ರೆ ಅದು ಒಳ್ಳೇದಾ ಅಂತ ನೋಡಿದ್ರೆ ಖಂಡಿತ ಒಳ್ಳೇದಲ್ಲ. ಹಾಗೇನೆ ಆದ್ರೆ ಅವನು ಆ ಖುಷಿಯಲ್ಲೇ ಖುಷಿಯನ್ನ ಅನುಭವಿಸ್ತಾ ಇರ್ತಾನೆ. ಆದ್ರೆ ನಿಜಕ್ಕೂ ಸಹ ಅವನು ಖುಷಿಯಾಗಿರೋದಿಲ್ಲ. ಇನ್ನು ಹೇಳ್ಬೇಕು ಅಂತ ಅಂದ್ರೆ, ಆ, ಈಗ ಸ್ಟೂಡೆಂಟ್ ಎಕ್ಸಾಂಪಲ್ ತಗೊಳ್ಳೋಣ. ಸ್ಟೂಡೆಂಟ್ಸ್‌ಗಳಿಗೆ ಯಾರೋ ಒಬ್ರು ಓದ್ತಾ ಇಲ್ಲ, ಪುಂಡ್ರು ಪೋಖ್ರಿಗಳ ತರ ಅಲೀತಾ ಇದ್ದಾರೆ. ಆ ಓದಿನ ಸಮಯದಲ್ಲಿ ಅವ್ರು ಓದ್ತಾ ಇಲ್ಲ ಅಂತಂದ್ರೆ, ಅವ್ರು ಅವ್ರು ಅನ್ಕೊಂತಾ ಇದಾರೆ, ಅಯ್ಯೋ ಇಲ್ಲಪ್ಪ ನಾನು ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ. ನೋಡು ಅವ್ರು ಸಿ-ಇ-ಟಿ ಬರಿತಾ ಇದಾರೆ, ನೀಟ್ ಬರಿತಾ ಇದಾರೆ, ಅವರೆಲ್ಲ ಕಷ್ಟಪಟ್ಟು ಓದ್ತಾ ಇದಾರೆ. ನಾನ್ ನೋಡು ಆರಾಮಾಗಿ ಮನೆಯಲ್ಲಿದ್ದೀನಿ. ನಾನ್ ಎಕ್ಸಾಮ್ ಬರ್ದ್ ಆರಾಮಾಗಿರ್ತೀನಿ ಅಂತ ಅವ್ರು ಅನ್ಕೊಂತಿದ್ದಾರೆ ಅಂತ ಅವ್ರೇನಾರು ಅನ್ಕೊಂಡ್ರೆ, ನಿಜಕ್ಕೂ ಸಹ ಅದು ಸುಖ ಅಲ್ಲ. ಯಾಕೆ ಅಂದ್ರೆ ಯಾವುದರಲ್ಲೋ ಒಂದು ನಿಲುವೇ ಇಲ್ಲ ಅಂತ ಅಂದಾಗ, ಅದು ಮುಂದೆ ಪ್ರತಿದಿನ ಅವ್ರು ನೋವು ಅನುಭವಿಸ್ತಾರೆ. ಆದ್ರೆ ಅದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಹಾಗೇನೆ ಸೋಂಬೇರಿತನ. ಸೋಂಬೇರಿತನ ಖುಷಿನಾ? ಆಲಸ್ಯ ಅಂದ್ರೆ ಸೋಂಬೇರಿತನ. ಆಲಸ್ಯ ಖುಷಿನಾ? ಖಂಡಿತ ಇಲ್ಲ. ಆಲಸ್ಯ ಯಾವ ಖುಷಿ ರೀ? ಈಗ ದಿನಾ ಕೆಲ್ಸ ಮಾಡ್ತಾ ಇರ್ತಾರೆ. ಅದ್ರಲ್ಲೂ ಹೆಂಗಸ್ರುಗಳು. ಅವ್ರಿಗೆ ಚಟುವಟಿಕೆಯಿಂದ ಇರ್ತಾರಲ್ವಾ? ಅವ್ರಿಗೆ ಯಾವ ಹೆಂಗಸ್ರಿಗಾರು ಕೇಳಿ, ಅಯ್ಯೋ ಒಂದಿನನಾರು ನನಗೂ ರಜಾ ಇರ್ಬೇಕು ಕಣ್ರೀ, ಇದೇನ್ರಿ ಇದು ರಜಾನೇ ಇಲ್ಲ ಅಂತ ಗೋಳಾಡ್ತಾರ ಅಲ್ವಾ? ಎಲ್ರಿಗೂ ರಜಾ ಇದೆಯಪ್ಪ, ಈ ಹೌಸ್ ವೈಫಿಗ್ ಮಾತ್ರ ರಜಾನೇ ಇಲ್ಲ. ಹೌದಾ, ಬಾಯಿಲಿ ನಾನು ನಿನಗ್ ರಜಾ ಕೊಡ್ತೀನಿ ಅಂತ ಒಂದ್ ವಾರ ಅಪ್ಪಿ ತಪ್ಪಿ ಅವ್ರನ್ನೆಲ್ಲ ಕೂರಿಸ್ಬಿಡೋಣ. ಅರ್ಧ ದಿನ ಅವ್ರು ಖುಷಿಯಾಗಿರ್ತಾರೆ. ಅಯ್ಯೋ ನಂದು ಈ ಕೆಲ್ಸ ಇತ್ತು ಬ್ಯಾಲೆನ್ಸು ಮಾಡ್ಕೊಂಡೆ, ಆ ಕೆಲ್ಸ ಇತ್ತು ಬ್ಯಾಲೆನ್ಸ್ ಮಾಡ್ಕೊಂಡೆ, ಅಥವಾ ಏನೋ ಒಂದು ನನ್ನ ಮೇಕಪ್ ಬೇಕಾಗಿತ್ತು, ಫೇಶಿಯಲ್ ಮಾಡ್ಕೋಬೇಕಿತ್ತು, ಏನೋ ಮಾಡ್ಕೊಂಡೆ, ಖುಷಿಯಾಗಿರ್ತೀವಿ. ಅರ್ಧ ದಿನ ಆದ್ಮೇಲೆ ಬೇಜಾರಾಗಕ್ ಶುರು ಆಗುತ್ತೆ. ಕೆಲ್ಸ ಇರಲ್ಲ, ಏನ್ ಮಾಡ್ಲಿ? ಮಾರನೇ ದಿನ ತಲೆ ಕೆಟ್ಟೋಗುತ್ತೆ. ವಿತೌಟ್ ದೇರ್ ನಾಲೆಡ್ಜ್ ಅವ್ರು ಹೋಗಿ ಕೆಲಸ ಮಾಡಕ್ ಹೋಗ್ತಿರ್ತಾರೆ. ಅವ್ರು ಏ ಇಲ್ಲ ಇಲ್ಲ ನೀನ್ ಕೂತ್ಕೋ, ನೀನ್ ರಜಾ ಕೇಳಿದ್ಯಲ್ಲ ಕೂತ್ಕೋ ಅಂತ ಕೂರ್ಸಿದ್ರೆ ಕೂತ್ಕೊಳಕ್ ಆಗಲ್ಲ. ಖಂಡಿತ ಆಗಲ್ಲ. ಆಕ್ಟಿವ್ ಆಗಿರೋರು ಯಾವಾಗ್ಲೂ ಆಕ್ಟಿವ್ ಆಗೇ ಇರ್ಬೇಕು. ಅ ಬಾಯಿ ಮಾತಲ್ಲಿ ರಜಾ ಬೇಕು ಅಂತನೋ, ಇನ್ನೊಂದೋ ಮತ್ತೊಂದೋ ಹೇಳ್ಬಹುದು. ಅರ್ಧ ದಿನ ನಮಗೆ ಆ ಖುಷಿ ಸಿಕ್ಕುತ್ತೆ ವಿನಃ, ನೀನ್ ಕೆಲವ್ರು ಸೋಂಬೇರಿತನ ಮನೇಲಿ ಕೂತಿರ್ತಾರಲ್ಲ, ಆ ತರ ನೀವು ಕೂತ್ಕೊಳ್ಳಿ, ಆಗಲ್ಲ. ಬೇಕಾದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ನಾನ್ ಇವತ್ತೇನು ಕೆಲಸ ಮಾಡಲ್ಲ ಹೋಗ್ರಿ ಅಂತ ನಾವ್ ಬೆಳಗ್ಗೆಯಿಂದ ಸಂಜೆವರೆಗೂ ಕೂತ್ಕೊಂಡ್ವಿ, ಮಲ್ಕೊಂಡ್ವಿ, ಏನೋ ಮಾಡಿದ್ವಿ. ಓಕೆ. ಸಂಜೆ ಆದ್ಮೇಲೆ ಅಯ್ಯೋ ಇಲ್ಲಪ್ಪ ನಂದೇ ಮನೆ, ನಾನ್ ಕೆಲ್ಸ ಮಾಡ್ಬೇಕು.
ಅಲ್ವಾ? ಆಲಸ್ಯವಾಗಿರೋದಿಕ್ಕಾಗತ್ತಾ? ಆಗೋದಿಲ್ಲ. ಆದ್ರೆ ಈ ತಾಮಸ ಗುಣದವರು ಆ ಸೋಂಬೇರಿತನವನ್ನೇ ಸುಖ ಅನ್ಕೊಂಡ್ಬಿಟ್ಟಿರ್ತಾರೆ. ಖಂಡಿತವಾಗ್ಲೂ ಸೋಂಬೇರಿತನ ಖುಷಿ ಅಲ್ಲ. ಕೂತು ತಿನ್ನೋದು ಖುಷಿ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ನನಗೇನು ಕೆಲ್ಸ ಇಲ್ಲಪ್ಪ. ನಮ್ಮಮ್ಮ ಮಾಡ್ ಹಾಕ್ತಾಳೆ, ನಾನ್ ಕೂತು ಕೂತು ತಿಂತೀನಿ. ನನಗೇನು? ಬೆಳಗ್ಗೆ ಎದ್ದೇಳ್ತೀನಿ, ತಿಂಡಿ ತಿಂತೀನಿ, ಮಲಗ್ತೀನಿ, ಒಂದಿಷ್ಟು ಟಿವಿ ನೋಡ್ತೀನಿ, ಮತ್ತೆ ಅಮ್ಮ ಊಟ ಕೊಡ್ತಾಳೆ, ಊಟ ಮಾಡ್ತೀನಿ, ಮಲ್ಗಿರ್ತೀನಿ. ಮತ್ತೆ ಟಿವಿ ನೋಡ್ತೀನಿ, ಒಂದ್ ಸ್ವಲ್ಪ ಮೊಬೈಲ್ ನೋಡ್ತೀನಿ, ಸ್ವಲ್ಪ ಗೇಮ್ ಆಡ್ತೀನಿ. ಗೇಮು ಏನು ಹೊರಗಡೆ ಹೋಗ್ ಆಡಲ್ಲ. ಕುತ್ಕೊಂಡಿದ್ದಲ್ಲೇ ಆಡ್ತೀನಿ. ಮತ್ತೆ ರಾತ್ರಿ ಊಟ ಬರುತ್ತೆ. ಊಟ ಮಾಡ್ತೀನಿ, ಮಲ್ಕೊಂತೀನಿ. ಅಯ್ಯೋ! ಸುಖವಾಗೇ ಇದಾರಲ್ಲ ಅಂತ ನಮಿಗ್ ಅನ್ನಿಸ್ಬೋದು. ಆದ್ರೆ ಅಡ್ಡ ಪರಿಣಾಮ ಇವತ್ತಲ್ಲ ನಾಳೆ ಅವರಿಗೆ ಬರ್ಬಾರ್ದಿರೋ ಎಲ್ಲಾ ಕಾಯಿಲೆಗಳು ಬರುತ್ತೆ. ಊಟ ಡೈಜೆಷನ್ ಆಗಲ್ಲ. ಸ್ಥೂಲಕಾಯ ಬರುತ್ತೆ. ಅಲ್ವಾ? ಖುಷಿಯಾಗಿರ್ತಾರ? ಇರಕ್ ಸಾಧ್ಯನೇ ಇಲ್ಲ. ಆದ್ರೆ ಅವ್ರು ಅದನ್ನೇ ಖುಷಿ ಅಂತ ಹೇಳ್ತಿರ್ತಾರೆ. ಹಾಗೇನೆ ಪ್ರಮಾದ ಅಂದ್ರೆ ಅಧರ್ಮದ ಕೆಲಸದಲ್ಲಿ ಅವ್ರಿಗೆ ಖುಷಿ ಸಿಕ್ಕತ್ತೆ. ಇದು ಧರ್ಮ, ನಾವ್ ಈ ರೀತಿ ಇರ್ಬೇಕು ಅಂದ್ರೆ ಅಧರ್ಮದ ಕೆಲಸವನ್ನೇ ಮಾಡೋದು. ಇದು ನಿಜಕ್ಕೂ ಸಹ ಖುಷಿನಾ ಅಂತ ನೋಡೋದಾದ್ರೆ ನಮಿಗೆ ಗೊತ್ತಾಗ್ತಿದೆ ರೀ, ಇದು ಯಾವ್ದು ಒಳ್ಳೇದಲ್ಲ. ಇದೆಲ್ಲಿಂದನಾದ್ರೂ ಒಳ್ಳೆ ತರ ಕಾಣಿಸ್ತಾ ಇದ್ಯಾ ನಮ್ಗೆ? ಖಂಡಿತ ಇಲ್ಲ. ಈ ತಾಮಸ ಗುಣ ಚಟದ ಹಾಗೆ ಕಾಣುತ್ತೆ. ರಾಜಸ ಗುಣ ಮೊದಲಿಗೆ ಖುಷಿಯನ್ನ ಕೊಟ್ರೆ ನಂತರ ವಿಷ ಉಣಿಸಿದ ಹಾಗೆ ಅನ್ಸುತ್ತೆ. ಆದ್ರೆ ಈ ಸಾತ್ವಿಕ ಗುಣ ಮೊದಲು ವಿಷ ಕುಡಿದ ಹಾಗೆ ಇದ್ರೂ ಸಹ ಖಂಡಿತ ಅವನ ಆರೋಗ್ಯಕ್ಕಾಗ್ಲಿ ಅಥವಾ ಅವನ ಜೀವ ಆಗ್ಲಿ ಖಂಡಿತ ಹೋಗೋದಿಲ್ಲ. ಅದನ್ನ ಅವನು ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಮುಂದೆ ಅಮೃತ ಸಿಕ್ಕತ್ತೆ. ಯಾಕೆ ಅಂತ ಅಂದ್ರೆ ನಾನು ಆಗ್ಲೇ ಹೇಳದ್ನಲ್ಲ, ಈ ಸಾತ್ವಿಕ ಗುಣ ಹೇಗಿದೆ ಅಂತ ಅಂದ್ರೆ ಭಗವಂತ ಖುಷಿಯಾಗಿ ಇದ್ದಾಗ ಕೊಡುವಂತಹ ಪ್ರಸಾದ ಅದು. ಸೊ ಮೊದಲಿಗೆ ಪೂಜೆ ಪುನಸ್ಕಾರ, ಭಗವಂತನ ಚಿಂತನೆ, ಭಗವಂತನ ಆರಾಧನೆ ಎಲ್ಲವುದೂ ಸಹ ನೋವನ್ನ ಕೊಡಬಹುದು. ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಅದು ಒಂದಲ್ಲ ಒಂದು ದಿನ ನಾವು ಮುಂದುವರಿಸಿಕೊಂಡು ಹೋದಾಗ ನಮಗೆ ಅಮೃತ ಕಟ್ಟಿಟ್ಟ ಬುತ್ತಿ, ನಮ್ಮ ಆನಂದ ಏನಾಗುತ್ತೆ ಅದು ಒಳಗಿನಿಂದ ಸಿಗ್ತಾ ಹೋಗುತ್ತೆ. ಅದು ನಿಜವಾದ ಸುಖ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಈ 3 ಸುಖದ ವಿವರಣೆಯನ್ನ ಕೊಡ್ತಾ ಮುಂದೆ ಕೃಷ್ಣ ಸುಖ ಅಂದ್ರೆ ಏನು ಅಂತ ಮತ್ತೆ ಇನ್ನಷ್ಟು ಹೇಳ್ತಾ ಮುಂದೆ ಯಾವ ವಿಚಾರವನ್ನ ಹೇಳ್ತಾನೆ ಅಂತ ಖಂಡಿತವಾಗ್ಲೂ ಕಾಯ್ತಾ ಕೂತ್ಕೊಳ್ಳೋಣ. ಆದ್ರೆ ನಮಗ್ ಬೇಕಾಗಿರೋದು ಸಾತ್ವಿಕ ಸುಖನೇ. ಇವತ್ತು ಭಗವಂತ ನನಗೆ ಕಷ್ಟ ಕೊಡ್ತಾ ಇದ್ದಾನೆ ಅಥವಾ ಭಗವಂತ ನನಗೆ ನೋವನ್ನ ಕೊಡ್ತಿದ್ದಾನೆ ಅಂದ್ರೆ ನಾವ್ ಯಾರು ಯೋಚನೆ ಮಾಡೋದ್ ಬೇಡ. ಅವನ ಕಾಲ್ ಮಾತ್ರ ಬಿಡೋದ್ ಬೇಡ. ನನಗೇನಾದ್ರೂ ಆಗ್ಲಿ, ನಾನ್ ನಿನ್ನನ್ನೇ ನೋಡು, ಯಾರು ಸರಿ ಇಲ್ಲಪ್ಪ ಈ ಪ್ರಪಂಚದಲ್ಲಿ, ನೀನ್ ಒಬ್ನೇ ಸರಿ ಇರೋದು. ಹಂಗಾಗಿ ನಾನ್ ನಿನ್ನನ್ನೇ ಲವ್ ಮಾಡೋದಪ್ಪ, ನಾನ್ ಬೇರೆ ಯಾರನ್ನೂ ಲವ್ ಮಾಡಲ್ಲ ಅಂತ ಅವನನ್ನೇ ಕೈ ಹಿಡಿಬೇಕು. ಕೈ ಹಿಡಿದಾಗ ನಂಬಿದಾಗ ಖಂಡಿತವಾಗ್ಲೂ ಭಗವಂತ ನಮ್ಮ ಕೈ ಬಿಡೋದಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ ವಿಷ್ಣು ಸಹಸ್ರನಾಮದಲ್ಲಿ ನ್ಯಾಸ ಅಂತ ಬರ್ತಾ ಹೋಗುತ್ತೆ. ಆ ನ್ಯಾಸದಲ್ಲಿ ಕೊನೆಯ ಸಾಲು ಎಷ್ಟು ಸುಂದರವಾಗಿದೆ ಅಂದ್ರೆ, ಶ್ರೀ ಮಹಾವಿಷ್ಣು ಪ್ರೀತ್ಯರ್ಥೆ ಸಹಸ್ರನಾಮ ಜಪೇ ವಿನಿಯೋಗ ಅಂತ ಬರುತ್ತೆ. ನಾನು ಯಾಕೆ ವಿಷ್ಣು ಸಹಸ್ರನಾಮವನ್ನ ಓದ್ತೀನಪ್ಪ ಅಂತ ಅಂದ್ರೆ ಶ್ರೀ ಮಹಾವಿಷ್ಣು ಪ್ರೀತ್ಯರ್ಥೆ, ಅವನ ಪ್ರೀತಿಗಾಗಿ ನಾನು ಓದ್ತಾ ಇದ್ದೀನಿ. ನಾನು ಇನ್ನೇನಕ್ಕೂ ಓದ್ತಾ ಇಲ್ಲ. ನನಗೆ ಫಲ ಬರುತ್ತೆ ಅಂತನೋ, ನನಗೆ ಮಹಾಫಲ ಬರುತ್ತೆ ಅಂತನೋ, ಇನ್ನೊಂದಕ್ಕೋ ಮತ್ತೊಂದಕ್ಕೋ ಓದ್ತಾ ಇಲ್ಲ. ಜಸ್ಟ್ ಅವನ ಪ್ರೀತಿಗಾಗಿ ನಾನು ಈ ಸಹಸ್ರನಾಮವನ್ನ ಓದ್ತಾ ಇದ್ದೀನಿ ಅಂತ ಅರ್ಥ ಬರುತ್ತೆ. ಹಾಗಾಗಿ ಭಗವಂತನ ಆರಾಧನೆ, ಭಗವಂತನ ಚಿಂತನೆ, ಭಗವಂತನ ಬಗ್ಗೆ ನಮ್ಮ ನಿಲುವು ಕೇವಲ ಅವನ ಪ್ರೀತಿಗಾಗಿ ಇರ್ಬೇಕೇ ವಿನಃ ಬೇರೆ ಯಾವುದಕ್ಕೂ ಸಹ ಇರಬಾರ್ದು. ಯಾಕೆ ಅಂದ್ರೆ ಭಕ್ತಿ ಅಂದ್ರೇನೆ ಪ್ರೀತಿ. ಆ ಪ್ರೀತಿ ನಿಸ್ವಾರ್ಥವಾಗಿರಲಿ, ನಿಷ್ಕಾಮವಾಗಿರಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಥ್ಯಾಂಕ್ ಯು.